ಗ್ಯಾರಂಟಿ ಬಜೆಟ್ ವಿಶೇಷ ಚರ್ಚೆ. ನಾನು ರಮಾಕಾಂತ್. ಇವತ್ತು ಸಿದ್ದರಾಮಯ್ಯನವರು ದಾಖಲೆಯ 15ನೇ ಬಾರಿಗೆ ಬಜೆಟ್ ಮಂಡಿಸ್ತಾ ಇದ್ದಾರೆ. ಬಹುಶಃ ದೇಶದಲ್ಲೇ ಹೈಯೆಸ್ಟ್ ಅಂತ ಕಾಣುತ್ತೆ ಇದು. ಆ ಒಂದು ವಿಚಾರಕ್ಕೆ ಅಂದರೆ 15 ವರ್ಷಗಳ ಬಜೆಟ್ ಮಂಡಿಸಿದ್ದಾರೆ ಅಂತ ಹೇಳಿದಾಗ ಅದರ ಬಗೆಗೆ ಅಪಾರವಾದ ಒಂದು ಜ್ಞಾನ ಇಟ್ಕೊಂಡಿರಲಿಕ್ಕೆ ಸಾಧ್ಯ. ಅನುಭವ ಇರುತ್ತಲ್ಲ, ಅನುಭವ ಜ್ಞಾನ ಎಲ್ಲವನ್ನು ಇಟ್ಕೊಂಡು ಅವರು ಇಲ್ಲಿ ಬಜೆಟ್ ಮಂಡಿಸ್ತಾ ಇದ್ದಾರೆ. ಈ ಬಜೆಟಲ್ಲಿ ಯಾರಿಗೆ ಏನು ಸಿಗ್ತಾ ಇದೆ, ಇದರ ದೃಷ್ಟಿಕೋನ ಹೇಗೆ, ದೂರದರ್ಶಿತ್ವ ಹೇಗೆ, ದೂರದೃಷ್ಟಿ ಹೇಗೆ, ಈ ಬಜೆಟಲ್ಲಿ ಶಿಕ್ಷಣದ ಕಥೆ ಏನು, ವ್ಯವಸಾಯದ ಕಥೆ ಏನು, ಯೋಜನೆಗಳ ಕಥೆ ಏನು, ಭಾಗ್ಯಗಳ ಕಥೆ ಏನು, ಆನಂತರದಲ್ಲಿ ಸಣ್ಣ ಪುಟ್ಟ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ನೀರಾವರಿಗೆ ಸಂಬಂಧಪಟ್ಟಂತೆ, ಕೃಷಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ಲ್ಯಾನನ್ನು ನೋಡಬಹುದಾಗುತ್ತೆ ನಾವು. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇದೀಗ ಡಿಬೇಟ್ ಶುರು ಮಾಡ್ತಾ ಇದ್ದೀನಿ. ಸುದೀರ್ಘ ಬಜೆಟ್ ಇದು. ಹೆಚ್ಚು ಕಡಿಮೆ ಈ ಬಜೆಟಲ್ಲಿ ಪೈ ಚಾರ್ಟನ್ನು ಬಿಟ್ಬಿಟ್ಟು ನಾವು ಲೆಕ್ಕ ಹಾಕೋದಾದರೆ ಹೆಚ್ಚು ಕಡಿಮೆ 175 ಪುಟಗಳ ಬಜೆಟ್ಟು 10 ಕಾಲಿಗೆ ಶುರು ಮಾಡಿದ್ರು. ಈಗಲೂ ಕೂಡ ಸ್ಟುಡಿಯೋ ಕ್ಲಾಕ್ನಲ್ಲಿ 12 ಗಂಟೆ 36 ನಿಮಿಷ ಈಗಲೂ ಸಿದ್ದರಾಮಯ್ಯವರು ಮಂಡಿಸ್ತಾ ಇದ್ದಾರೆ. ಈಗ ಬಹುತೇಕ 80% ಅಷ್ಟು ಬಂದುಬಿಟ್ಟಿದ್ದಾರೆ. ಆ ಕಾರಣಕ್ಕೆ ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕಿಂತ ಮುಂದಿಗೆ ಈ ಒಂದು ಡಿಬೇಟಲ್ಲಿ ದರ್ಶನ್ ಜೈನ್ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ದರ್ಶನ್ ಜೈನ್ ಅವರು ನಿಮಗೆ ಈ ಒಂದು ಡಿಬೇಟ್ಗೆ. ಇನ್ನು ನಮ್ಮ ಜೊತೆಯಲ್ಲಿ ಕಾಂತಿ ಶೆಟ್ಟಿ ಮೇಡಮ್ ಇದ್ದಾರೆ, BJPಯ ವಕ್ತಾರರು. ಸ್ವಾಗತ ಕಾಂತಿ ಶೆಟ್ಟಿ ಮೇಡಮ್ ನಿಮಗೆ. NS ಶ್ರೀನಿವಾಸ ಮೂರ್ತಿ ಅವರಿದ್ದಾರೆ, ಆರ್ಥಿಕ ತಜ್ಞರು, FKCCIನ ಮಾಜಿ ಅಧ್ಯಕ್ಷರು. ಸ್ವಾಗತ ನಿಮಗೆ ಶ್ರೀನಿವಾಸ ಮೂರ್ತಿ ಅವರು. ಧರ್ಮಸೇನ ಅವರಿದ್ದಾರೆ, XMLC ಕಾಂಗ್ರೆಸ್ನ ನಾಯಕರು. ಸ್ವಾಗತ ನಿಮಗೆ ಧರ್ಮಸೇನ ಅವರೇ. ಗಂಗಾಧರ ಕುಷ್ಟಗಿ ಅವರಿದ್ದಾರೆ, ವಿಶ್ಲೇಷಕರು. ಈ ಒಂದು ಡಿಬೇಟಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಗತ ಸರ್ ನಿಮಗೂ ಕೂಡ. ನಾನು ಮೊದಲಿಗೆ ಕಾಂಗ್ರೆಸ್ನವನ್ನ ಕೇಳಿಬಿಡಿ ಧರ್ಮಸೇನ ಅವ್ರನ್ನ. ಸರ್, ಈ ಬಜೆಟ್ ಬಗ್ಗೆ ತಮಗೇನು ಅನಿಸ್ತು? ಫಸ್ಟ್ ರಿಯಾಕ್ಷನ್ ನಿಮ್ಮದು, ಇಲ್ಲಿವರೆಗೆ ಮಂಡನೆ ಆಗಿರೋ ವಿಚಾರಗಳನ್ನ ಅವಲೋಕನ ಮಾಡ್ಕೊಂಡಾಗ ಅಂತ. ಸರ್, ಎಲ್ಲ ಸಮತೋಲನವಾಗಿ ರಾಜ್ಯದ ಯಾವ ಒಂದು ವರ್ಗವೂ ಕೂಡ ಒಂದು ಕಷ್ಟಕ್ಕೆ ನೆಕ್ಸ್ಟ್ ಸಿಲುಕಬಾರ್ದು ಅನ್ನೋ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇರ್ತಕ್ಕಂಥ ಅನುಭವದ ಮೇಲೆ ಎಲ್ಲ ಇಲಾಖೆಗಳಿಗೂ, ಯಾಕೆಂತ ಹೇಳಿದ್ರೆ ನಾನು ಕೂಡ 8 ವರ್ಷ ಈ ಬಡ್ಜೆಟ್ಗಳನ್ನು ಭಾಳ ಹತ್ತಿರದಿಂದ ನೋಡಿದ್ದೀನಿ ವಿಧಾನಸೌಧದಲ್ಲಿ. ಸೊ ಹಾಗಾಗಿ ತಾವು ಹೇಳಿದ್ರಿ, ಈಗ ವಿದ್ಯಾಭ್ಯಾಸಕ್ಕೆ ಏನು ಕೊಡ್ತಾರೆ ಮತ್ತು ಕೃಷಿಗೆ ಏನು ಕೊಡ್ತಾರೆ ಅಂತಕ್ಕಂಥದ್ದು ಏನೇನು ಹೇಳಿದಿರಿ, ಅವೆಲ್ಲದಕ್ಕೂ ಕೂಡ ಬಹಳ ಚೆನ್ನಾಗಿ ಒತ್ತನ್ನು ಕೊಟ್ಟು, ನಾನು ಅಂದ್ಕೊಳ್ತೀನಿ ದೇಶದ 30 ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳು ಕರ್ನಾಟಕವನ್ನು ಅನುಸರಿಸೋ ರೀತಿಯಲ್ಲಿ ಈ ಬಡ್ಜೆಟ್ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಇದನ್ನೆಲ್ಲ ನೋಡ್ತಾ ಇದ್ದೆ. ಕ್ರೈಸಲ್ಲಿ ಸುಮಾರು 300 ಶಾಲೆಗಳನ್ನು ಹೊಸದಾಗಿ ಕಟ್ತಕ್ಕಂಥದ್ದು ಇರ್ಬೋದು, ರೈತರಿಗೆ ಯಾವ ರೀತಿ ಅನುಕೂಲ ಆಗಬೇಕಂತಕ್ಕಂಥದ್ದು ಇರ್ಬೋದು. ಯಾಕೆಂದರೆ ನೀವು ಮೊದಲನೇದಾಗ ಅದನ್ನೇ ಹೇಳಿದ್ರಿ, ಅದನ್ನೇ ನಾನು ಒತ್ತು ಕೊಟ್ಟು ಮಾತನಾಡ್ತಾ ಇದ್ದೀನಿ. ಮತ್ತು ನಾನು SCP TSP ಹಣದಲ್ಲೂ ಕೂಡ 39,121 ಕೋಟಿ, ಅದು ಅಂದರೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಏನು ಬರಬೇಕೋ ಅದನ್ನು ಕೂಡ ಒತ್ತನ್ನು ಇಟ್ಟಿದ್ದಾರೆ. ಸೊ ಹಾಗಾಗಿ ವೆರಿ ಗುಡ್ ಇದು. ಯಾಕೆಂತ ಹೇಳಿದ್ರೆ ಇವತ್ತು ಯಾವ ದಲಿತ ವರ್ಗಗಳು ಭಾಳ ಜೀವನವನ್ನೇ ಕಾಣದೇ ಇರತಕ್ಕಂಥ ದಲಿತ ವರ್ಗಗಳು ಅಂಥವರಿಗೆ ಭಾಳ ಒತ್ತನ್ನು ಕೊಟ್ಟಿದ್ದಾರೆ. ಇದು ಭಾಳ ಸೂಕ್ತವಾಗಿ ಅವರ ಇಂಡಿವಿಜುವಲ್ ಏಳಿಗೆಗೆ. ನಾವು ಕೂಡ ಸದನ ಸಮಿತಿನಲ್ಲಿ ನಾನು ಕೆಲಸ ಮಾಡಿದ್ದೀನಿ. ನಾವು ಹೇಳಿದ್ದೀವಿ, ನೀವು ಯಾವುದೋ ರಸ್ತೆ ಮಾಡಿಬಿಟ್ಟು ಇನ್ನೇನೋ ಮಾಡಿಬಿಟ್ಟು ಅದನ್ನು ದಲಿತರ ಹೆಸರು ಹೇಳಬೇಡಿ, ನೀವು ದಯಮಾಡಿ ಅವರ ಇಂಡಿವಿಜುವಲ್ ಅಪ್ಲಿಪ್ಮೆಂಟ್, ಅವರು ವೈಯಕ್ತಿಕವಾಗಿ ಜೀವನಗಳನ್ನು ಮೇಲೆ ಕಟ್ಕೊಳ್ತಕ್ಕಂಥದ್ದಕ್ಕೆ ಹೆಚ್ಚು ಒತ್ತು ಕೊಡಬೇಕಂತ ನಾವು ಸದನ ಸಮಿತಿನಲ್ಲಿ ಶಿಫಾರಸು ಮಾಡಿದ್ದೀವಿ. ಅದರಂತೆಯೇ ಕೂಡ ಬೇರೆ ಬೇರೆ ಸರ್ಕಾರಗಳು ಕೂಡ ಅದಕ್ಕೆ ಒತ್ತನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ವಿಚಾರದಲ್ಲಿ ನಾನು ಎಲ್ಲ ಇಲಾಖೆಗಳನ್ನು ಕೂಡ ಒಂದು ಸರಿ ಮೇಲ್ನೋಟಕ್ಕೆ ಗಮನಿಸಿದಂಥ ಸಂದರ್ಭದಲ್ಲಿ ಅತ್ಯುತ್ತಮವಾದಂಥ ಒಂದು ಬಡ್ಜೆಟನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ. ಮತ್ತು ನಾನೊಂದು ಭಾಳ ಸೂಕ್ಷ್ಮವಾಗಿ ಹೇಳ್ತೀನಿ, ಯಾವುದೇ ವಿರೋಧ ಪಕ್ಷಗಳಾಗಲಿ ಅಥವಾ ಕಾಂಗ್ರೆಸ್ಸೇತರ ವಿಚಾರಗಳಾಗಲಿ, ನೀವು ಇದನ್ನು ಜನತೆಗೆ ಯಾವ ರೀತಿಯಲ್ಲಿ ಬಡ್ಜೆಟ್ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಬೇಕು ಹೊರತು ವಿರೋಧ ಮಾಡಬೇಕು ಅಂತ ಹೇಳಿ ಬರ್ತಿದ್ದಂಗೆ ಅಲ್ಲಿ ಬಡ್ಜೆಟ್ನೇ ನೋಡೋದಿಲ್ಲ ಭಾಳ ಜನ. ನಾನು ನೋಡಿದ್ದೀನಿ, ಬರೋದು ಕಾಂಗ್ರೆಸ್ನ ವಿರೋಧ ಮಾಡಬೇಕು, ಸಿದ್ದರಾಮಯ್ಯನವ್ರ ವಿರೋಧ ಮಾಡಬೇಕು, ಆ ಥರದ್ದು ಆಗಬಾರ್ದು. ಚೆನ್ನಾಗಿ ಓದಿ, ಅಥವಾ ನಿಮ್ಗೆ ಸಜೆಷನ್ಸ್ ಇದೆಯಾ, ಅದನ್ನು ನಮ್ಗೆ ಬೇಕಾದಷ್ಟು ಅವಕಾಶಗಳಿದೆ ಸದನದಲ್ಲಿ. ದಿಟ್ ಇಸ್ ನಾಟ್ ದಿ ಫೈನಲ್. ಈಗೇನು ನಾವು ಬಡ್ಜೆಟ್ ಮಂಡಿಸ್ಬಿಟ್ಟಿದ್ವಿ, ದಿಸ್ ಇಸ್ ನಾಟ್ ದಿ ಫೈನಲ್. ಆ ಇದರಲ್ಲಿ ನಾವು ಬಡ್ಜೆಟನ್ನು ಅನುಮೋದನೆ ತಗೊಳ್ಬೇಕಾಗ್ತದೆ ಸದನದಲ್ಲಿ. ನಿಮ್ಮ ಪಕ್ಷದ ನಾಯಕರುಗಳ ಮುಖಾಂತರ ಒಬ್ಬರು ಮಾತಾಡ್ಸಲ್ಲ ಸರ್. ನಾನು ಭಾಳ ಚೆನ್ನಾಗಿ ನಾನು ನೋಡಿದ್ದೀನಿ, ಸದನ ಹತ್ತಿರದಲ್ಲಿ ನೋಡಿದ್ದೀನಿ ರೀ. ಇಂಥದನ್ನು ನಾನು ಮಾತಾಡಿದ್ದೆ ಬಡ್ಜೆಟು ಮಂಡಿಸಿದ ದಿವಸ, ಅದನ್ನು ಕೂತ್ಕೊಂಡು ಲೀಡರ್ಗಳೇ ಮಾತಾಡಿರ್ತಾರೆ, ಲೀಡರ್ಗಳೇ ಸಜೆಷನ್ಸ್ ಕೊಡಲ್ಲ ಅವ್ರ ಪಕ್ಷದ ಶಾಸಕರುಗಳಿಗೆ. ಮಾತಾಡ್ರಿ, ಇದು ಬೇಡ ರೀ, ಇದನ್ನ ಚೇಂಜ್ ಮಾಡ್ರಿ, ಇದನ್ನ ಈ ಥರ ಮಾಡಬೇಕು ಅಂತ ಹೇಳಿ ಮಾಡೋ ಅಂಥದ್ದು ಆಗಬೇಕಾಗತ್ತೆ.
ಸೊ ಅಂಥದ್ದೆಲ್ಲ ಏನೂ ಬದಲಾವಣೆ ಮಾಡದೇ ಇರತಕ್ಕಂಥ ಒಳ್ಳೆ ಬಡ್ಜೆಟನ್ನು ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ಕಾಂತಿ ಶೆಟ್ಟಿ ಮೇಡಮ್, ನಿಮ್ಮ ರಿಯಾಕ್ಷನ್ ಮೇಡಮ್ ಬಜೆಟ್ಗೆ? ಅತ್ಯಂತ ನೀರಸ, ಅಭಿವೃದ್ಧಿ ಶೂನ್ಯ, ದೂರದೃಷ್ಟಿ ಇಲ್ಲದೆ ಇರುವಂತಹ ಬಜೆಟ್. ಮೊದಲನೇದಾಗಿ ಹೇಳ್ಬೇಕಂದ್ರೆ ಇಷ್ಟು ನಾವು ಭಾಳ ಇವರು 15 ವರ್ಷದ ಬಜೆಟ್ ಮಂಡಿಸಿದವರು ಜನ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರು, ಆದರೆ ಅತ್ಯಂತ ನೀರಸವಾಗಿದೆ. ಇನ್ನೊಂದು ಇಲ್ಲಿ ವಿಶೇಷವಾಗಿ ಹೇಳಬೇಕಂತ ಹೇಳಿದ್ರೆ, ಅವರು ಒಂದು ಸಾಂವಿಧಾನಿಕವಾಗಿ ಒಂದು ಪವಿತ್ರ ಇರುವಂತಹ ಈ ಒಂದು ಬಜೆಟ್ ಅದನ್ನು ಅವರು ಭಾಷಣ ಥರ ಮಾಡ್ತಾ ಇದ್ದಾರೆ. ಆ ಬಜೆಟ್ ಅನ್ನೋದು ಹೇಗಿರ್ಬೇಕಂತ ಹೇಳಿದ್ರೆ, ನೋಡಿ ಈಗ ನಾವು ಡಿಬೇಟು ಮಾಡಲ್ಲ, ಒಂದೊಂದು ಪಾಯಿಂಟು ಕಿವಿಯಾಗಿ ಕೇಳಿಸ್ಬೇಕು, ಅದು ಭಾಷಣ ತರ ಮಾಡ್ತಾ ಇದ್ದಾರೆ ಅವರು. ಇಷ್ಟು ವರ್ಷ ಅವ್ರು ಮಾಡಿದ್ದಾರೆ, ಅದರಲ್ಲಿ ಏನೂ ಇಲ್ಲ, ಅದನ್ನೇ ವಿಸ್ತರಿಸ್ತಾ ಇದ್ದಾರೆ. ಮತ್ತೆ ಮತ್ತೆ ಕೇಂದ್ರಕ್ಕೆ ಹೇಳ್ತಾ ಇದ್ದಾರೆ. ಮತ್ತೆ ಒಂದು ಬೇಜಾರಾಗುವ ವಿಷಯ ಏನಂದ್ರೆ, 5300 ಕೋಟಿ ಭದ್ರಾ ಬಗ್ಗೆ ಇವತ್ತು ಮತ್ತೆ ಮಾತಾಡಿದ್ದಾರೆ. 5300 ಕೋಟಿ ಭದ್ರಾ ಕೊಟ್ಟಿರೋದು, ನಾವು ರಾಷ್ಟ್ರೀಯ ಯೋಜನೆ ಕೊಟ್ಟಿರೋದು ನಿಜ, ಅದಕ್ಕೆ 50% ರಾಜ್ಯದ ಪಾಲು ಇದೆ ಅನ್ನೋದನ್ನು ಇವರು 15 ಬಜೆಟ್ ಮಂಡಿಸಿದವರಿಗೆ ಗೊತ್ತಿದೆ. ಆದರೂ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಈ ಬಜೆಟ್ ಅಲ್ಲೂ ಅವರು ಇದೇ ತರ ಮಾತಾಡ್ತಾ ಇದ್ದಾರೆ. ಅದು ಗೊತ್ತಾಗ್ತಿದೆ ಜನರಿಗೆ. ಈಗ ಭದ್ರಾ ಯೋಜನೆ 5300 ರಾಷ್ಟ್ರೀಯ ಯೋಜನೆ ಹೌದಲ್ವಾ, ಲಾಸ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ರಾಜ್ಯದ ಪಾಲು ಇವರು ಇಲ್ಲಿ ಕೊಡ್ಬೇಕಲ್ವಾ? ರಾಜ್ಯದಲ್ಲಿ ಖಜಾನೆ ಖಾಲಿ ಇದೆ, ಎಲ್ಲ ಖಾಲಿ ಇದೆ, ಏನಿಲ್ಲ. ಏನೂ ಇಲ್ಲದಿದ್ರು ಈ ತರ ಸುಮ್ಮನೆ ಆದ್ರೂ ನೋಡಿ, ಅವರು ಒಂದು ಹೇಳಿದ್ದಾರೆ 2,63,000 ಕೋಟಿ ರಾಜಸ್ವ ಸಂಗ್ರಹ ಮಾಡ್ತೀನಿ ಅಂತ ಹೇಳಿದ್ರು. ಮೊನ್ನೆ ಮಧ್ಯಂತರ ಬಜೆಟ್ ಅಲ್ಲೂ 2,38,00,000 ರಾಜಸ್ವ ಸಂಗ್ರಹ ಮಾಡ್ತೀನಿ ಅಂತ ಹೇಳಿದ್ರು. ಆ 2,38,00,000 ಆಯವ್ಯಯಕ್ಕೆ ಅದು ಬೇಕಾಗಿರೋದು ಓನ್ಲಿ ಕೇವಲ ಈ ಸ್ಯಾಲ್ರಿ ಕೊಡಕ್ಕೆ ಮಿನಿಮಮ್ ಖರ್ಚುಗಳಿಗೆ. ಅದೇ ಅವರು ಕಲೆಕ್ಟ್ ಮಾಡಿದ್ರು ಜನವರಿ ಹೊರಗಡೆ 1,61,000 ಕೋಟಿ. ಇನ್ನ ಒಂದು ತಿಂಗಳಲ್ಲಿ 2,38 ಕಲೆಕ್ಟ್ ಆಗ್ಬಿಡುತ್ತಾ? ಈಗ ಮತ್ತೆ ಹಾಕಿದ್ದಾರೆ 2,63,000 ಕೋಟಿ ಕಲೆಕ್ಟ್ ಆಗುತ್ತೆ ಅಂತ. ಅಂದ್ರೆ ಈ ಒಂದು ಸರ್ಪ್ಲಸ್ ಬಜೆಟ್ ನಾವು ಕೊರೋನಾ ಕಾಲಘಟ್ಟದಲ್ಲೂ ಕೂಡ ನಾವು ಈ ತರ ಒಂದು ವಿತ್ತೀಯ ಶಿಸ್ತನ್ನು ಕಾಪಾಡ್ಕೊಂಡು ಬಂದಿದ್ದೀವಿ. ವಿತ್ತೀಯ ಶಿಸ್ತನ್ನು ಮಾನ್ಯ ಸಿದ್ದರಾಮಯ್ಯನವರು ಉಲ್ಲಂಘಿಸಿದ್ದಾರೆ. ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಹೇಳ್ತೀನಿ, 27,354 ಕೋಟಿ ವಿತ್ತೀಯ ಶಿಸ್ತು ಅವರಿಗೆ ಕೊಟ್ಟಿರುವ ಬಜೆಟ್ ಅಲ್ಲಿ. ನಾನು ಅವರು ಓದ್ಕೊಂಡು ಮಾತಾಡ್ಬೇಕಂತ ಹೇಳಿದ್ರು, ಅವಾಗದಿಂದ ಪ್ರತಿಯೊಂದು ಪಾಯಿಂಟ್ ಅನ್ನು ನಾನು ಅವರ 10 ಕಾಲಿಂದ ಇದುವರೆಗೆ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದಾನೆ ಎಲ್ಲವನ್ನೂ ಕೇಳಿಸ್ಕೊಂಡು ಮಾತಾಡ್ತಿದ್ದೀನಿ ಸರ್. ಒಂದೊಂದು ಏನು ಹೇಳ್ತಾ ಇದ್ದೀನಿ ಶಬ್ದವನ್ನು ನೋಡ್ಕೊಂಡು ಕೇಳ್ಕೊಂಡೇ ಮಾತಾಡ್ತಿದ್ದೀನಿ. 27,354 ವಿತ್ತೀಯ ಕೊರತೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಮತ್ತೊಮ್ಮೆ ಹೇಳ್ತೀನಿ, 2,68,000 ರಾಜಸ್ವ ಸಂಗ್ರಹ ಹೇಳಿದಿರಾ. ಲಾಸ್ಟ್ ಟೈಮ್ 2,38 ಹೇಳಿದ್ರಲ್ಲೂ 1,61 ಅಷ್ಟೇ ಕಲೆಕ್ಟ್ ಆಗಿರೋದು. ಇನ್ನು ಒಂದು ತಿಂಗಳಲ್ಲಿ 2,38 ಆಗಲ್ಲ. ಇದನ್ನ ಜನರಿಗೆ ಅವರು ಮಾತಾಡುವಾಗ ಅವರು ಮಾತಾಡೋದ್ರಲ್ಲಿ ನಿಸ್ಸಿ ಮರಿದ್ದಾರೆ. ಜನ 1,00,00,000 ಕೋಟಿ ಇದನ್ನ ಸಾಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸ್ವಾತಂತ್ರ್ಯದಿಂದ ಅವರು ಬರುವ ತನಕ ಇದಿರುವಂತಹ ಒಂದು ಇಷ್ಟು ವರ್ಷ ಒಂದು 15 ಇಷ್ಟು ಬಾಳಿದವ್ರು ಮಾಡಿರೋದು 57,000 ಕೋಟಿ ಇದ್ದಾಗ ಅವರು 1,00,000 ಮಾಡಿರೋದು ಅವರದೇ ಕೀರ್ತಿ. ಇವತ್ತು ಮತ್ತೆ ಈ ವರ್ಷಕ್ಕೆ 1,00,000 ಕೋಟಿ ಸಾಲ ಮಾಡ್ತಿದ್ದಾರೆ. ಆ 1,00,000 ಕೋಟಿ ಸಾಲ ಮಾಡ್ಕೊಂಡು ಇದನ್ನೆಲ್ಲವನ್ನು ಹೇಳ್ತಾ ಇದ್ದಾರೆ. ಬರೀ ಇದು ಹೇಳೋದಕ್ಕೆ ಮಾತ್ರ ಇರುತ್ತಾ, ಅಥವಾ ಹೇಳಿದ್ದೆಲ್ಲವನ್ನು ನುಡಿದಂತೆ ನಡೆದಿದ್ದೀವಿ ಅಂತ ಒಂದು ಆಗ್ತಾ ಇರ್ತಾರೆ. ಯಾವಾಗ ನೋಡಿದ್ರು ನುಡಿದಂತೆ ನಡೆದಿದ್ದೀವಿ ಅಂತ. ಮತ್ತೊಮ್ಮೆ ಇದು ಅತ್ಯಂತ ನೀರಸ ಬಜೆಟ್, ಶೂನ್ಯ ಬಜೆಟ್, ದೂರದೃಷ್ಟಿ ಇಲ್ಲದಂತಹ ಬಜೆಟ್. ದರ್ಶನ್ ಇಲ್ಲಿ ನೋಡಿ, ರಾಜ್ಯದ ಸ್ವಂತ ತೆರಿಗೆಗಳ ವಿವರಗಳು 2024-25 ಆಯವ್ಯಯ ಅಂದಾಜುಗಳಲ್ಲಿ ಯಾವ್ಯಾವುದರಿಂದ ಎಷ್ಟೆಷ್ಟು ಬರುತ್ತೆ ನಮಗೆ ಅಂತ ಅಂದಾಜು ಮಾಡ್ಕೊಂಡಿರೋದು. ಇದು ಮೋಟಾರು ವಾಹನ 7%, ಅಂದರೆ ಅಲ್ಲಿ 13,000 ಕೋಟಿ ಮೋಟಾರು ವಾಹನದ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಇತರೆ ಅಂತ ಬಂದಾಗ 2,368 ಕೋಟಿ 1%. ಅದು ನೋಂದಣಿ ಮತ್ತು ಮುದ್ರಾಂಕ, ನಾವು ಜಮೀನು ಅದು ಇದು ರಿಜಿಸ್ಟರ್ ಮಾಡಿಸ್ತೀವಲ್ವ, ಆ ಇಲಾಖೆ ಕಡೆಯಿಂದ 26,000 ಕೋಟಿ, ಅಂದರೆ ಓವರಾಲ್ ಆಗಿ 14% ಬರುತ್ತದು. ರಾಜ್ಯ ಅಬಕಾರಿ ಕಡೆಯಿಂದ 38,525 ಕೋಟಿ, 20% ಅಷ್ಟು ಆದಾಯ ಅಬಕಾರಿ ಕಡೆಯಿಂದ. ವಾಣಿಜ್ಯ ತೆರಿಗೆ ಸೆಕ್ಟರ್ ಬಂದಾಗ ಇದರಲ್ಲಿ 1,10,000 ಕೋಟಿ ವಾಣಿಜ್ಯ ತೆರಿಗೆಗಳು, ಅಂದರೆ ಹೆಚ್ಚು ಕಡಿಮೆ 58% ಇಷ್ಟು ಇವರ ಬಳಿಯಲ್ಲಿರ್ತಕ್ಕಂಥ ಅಂದಾಜು. ವೆಚ್ಚದ್ದು ನಾನು ಮಾತಾಡ್ತೀನಿ. ಒಂದು ಬಜೆಟ್ ಅಂತ ಬಂದಾಗ ನಮಗೆ ಗೊತ್ತಿರುವಂತೆ ಭಾರತದಲ್ಲಿ ಐ ಥಿಂಕ್ ದೆಹಲಿ ಬಿಟ್ಟರೆ, ನನ್ನ ನಾಲೆಡ್ಜಲ್ಲಿ ಹೇಳ್ತೀನಿ, ಅಕಸ್ಮಾತ್ ಇದೇ ಕರೆಕ್ಟ್ ಮಾಡಿ ತಾವು, ದೆಹಲಿ ಬಿಟ್ಟರೆ ಬಹುತೇಕ ರಾಜ್ಯಗಳ ಬಜೆಟಲ್ಲಿ ಕೊರತೆ ಬಜೆಟೇ ಇರುತ್ತೆ, ಮಿಗತೆ ಬಜೆಟ್ ಅಂತ ಇರಲ್ಲ. ಮತ್ತು ಸಾಲದಿಂದ ಯಾವುದೇ ರಾಜ್ಯ ಹೊರತಾಗಿಲ್ಲ. ಸಾಲ ಮಾಡೋ ತಪ್ಪು ಅಂತ ಆದರೆ ಕೇಂದ್ರ ಸರ್ಕಾರಕ್ಕೂ ಅನ್ವಯ ಆಗುತ್ತಿದ್ದು. ಸಾಲ ಮಾಡೋದೇ ತಪ್ಪು ಅಂತ ಆದರೆ ಕೇಂದ್ರ ಸರ್ಕಾರ ಇಷ್ಟು ಅಭಿವೃದ್ಧಿ ಮಾಡಿದ ಮೇಲೆ, ವಿಶ್ವದಲ್ಲಿ 5ನೇ ಸ್ಥಾನಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಿದ ಮೇಲೆ, 54,000 ಕೋಟಿ ಅಂದರೆ 54 ಲಕ್ಷ ಕೋಟಿಗಳಿಂದ 154 ಲಕ್ಷ ಕೋಟಿಗಳಿಗೆ ಆ ಸಾಲ ಹೋದಾಗ ಅವ್ರನ್ನೂ ಕ್ವಶನ್ ಮಾಡಬೇಕಾಗತ್ತೆ. ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಏನೇ ಮಾಡಲಿ, ಯಾರು ಯಾವುದೇ ಯೋಜನೆ ಕೊಡಲಿ, ಜನಗಳಿಗೆ ಒಳಿತಾಗ್ತಿದೆಯಾ ಇಲ್ವ? ಆ ಲಾಭ
ಒಂದು ಬಜೆಟು, ಒಂದು ಯೋಜನೆ ಜನಗಳಿಗೆ ಲಾಭ ಆಗಬೇಕು. ಅದು ಈ ಬಜೆಟಲ್ಲಿ ಕಾಣಿಸ್ತಿದೆಯಾ ಇಲ್ವಾ? ಒಂದು, ನಾನು ಮೊದಲನೇದಾಗಿ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದು ಒಬ್ಬ ಕನ್ನಡಿಗನಾಗಿ ನನ್ನ ಕರ್ತವ್ಯ ಕೂಡ. ಯಾಕೆಂದರೆ 15 ಸಲ ಬಜೆಟ್ ಮಂಡಿಸೋದು ಸಾಮಾನ್ಯ ಸಾಧನೆ ಅಲ್ಲ. ಅದು ಸಿದ್ದರಾಮಯ್ಯನವರ ಒಂದು ಹಿನ್ನೆಲೆ, ಆ ಒಂದು ಪಾರಿವಾರಿಕ ಹಿನ್ನೆಲೆ ಇರ್ಬೋದು, ಅಥವಾ ಅವರೊಂದು ಬ್ಯಾಕ್ಗ್ರೌಂಡ್ ಎಲ್ಲಿಂದ ಬಂದಿದ್ದಾರೆ ಅದನ್ನು ಗಮನಿಸಿದರೆ ಇದು ಅತಿ ದೊಡ್ಡ ಸಾಧನೆಯೇ. ಖಂಡಿತವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಸಿದ್ದರಾಮಯ್ಯನವರ ಹತ್ರ ನಾವು ತುಂಬ ಒಂದು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ವಿ. ಯಾಕೆಂದರೆ ಅವರ ಹತ್ರ ನಿರೀಕ್ಷೆ ಇಟ್ಕೊಳ್ಳೋದು ಕೂಡ ತಪ್ಪಲ್ಲ. ಯಾಕೆಂದರೆ ಅವರು ಪರಿಣತರು. ಸಿದ್ದರಾಮಯ್ಯ ಅಕ್ರಾಸ್ ದ ಪಾರ್ಟಿ ಯಾವತ್ತು ಒಂದು ಕ್ರೆಡಿಬಲ್ ಲೀಡರ್ ಅಂತ ಕನ್ಸಿಡರ್ ಮಾಡೋದಾದರೆ ಸಿದ್ದರಾಮಯ್ಯನವ್ರನ್ನ ನಾವು ಪ್ರತಿಯೊಬ್ಬರು ಕೂಡ ಒಪ್ತಾರೆ. ಜನಸಾಮಾನ್ಯರ ಅಭಿಪ್ರಾಯ ಇದೆ ಅದು. ಆದರೆ ಆ ಒಂದು ನಿರೀಕ್ಷೆಗಳು ಏನಿದೆ ಸಿದ್ದರಾಮಯ್ಯನವರು, ಕಾಂಗ್ರೆಸ್ಗೆ ಓಟ್ ಹಾಕೋದಕ್ಕೂ ಕೂಡ ಸಿದ್ದರಾಮಯ್ಯನವರು ಹೇಳಿದಂಥ ಗ್ಯಾರಂಟಿಗಳು, ನಾವು ಆ ಡೆಲ್ಲಿನಲ್ಲಿ ಇಂಪ್ಲಿಮೆಂಟ್ ಮಾಡಿದಂಥ ಗ್ಯಾರಂಟಿಗಳು ಕಾರಣ. ಅವರಿಂದ ನಿರೀಕ್ಷೆ ಇಟ್ಕೊಳ್ಳೋದು ನಾವು ಬೇರೆ ಯಾರಿಂದನೂ ನಿರೀಕ್ಷೆ ಇಟ್ಕೊಳ್ಳೋಕೆ ಆಗೋದಿಲ್ಲ. ಆದರೆ ಆ ನಿರೀಕ್ಷೆಯನ್ನು ಅವ್ರು ಮೀರಿ ಅದನ್ನು ತಲುಪಿದಾರೆ ಅಂದರೆ ಇಲ್ಲ, ತಲುಪಿಲ್ಲ. ಒಂದು, ಯಾಕೆ ಇದನ್ನು ಡೆಲ್ಲಿದು ನೀವು ಕ್ವಶನ್ ಕೇಳಿದರೆ ನಾನು ಅದಕ್ಕೆ ಆನ್ಸರ್ ಮಾಡ್ತಿದ್ದೇನೆ. ಯಾಕೆ ಡೆಲ್ಲಿಯಲ್ಲಿ 8 ವರ್ಷಗಳಿಂದ ನಾವು ಸರ್ಪ್ಲಸ್ ಬಜೆಟ್ ಮಾಡ್ತಿದ್ದೀವಿ ಅಂದರೆ, ಒಂದು, ಡೆಲ್ಲಿನಲ್ಲಿ ಔಟ್ಕಮ್ ಬಜೆಟ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಅಂದರೆ ಎಲ್ಲಿ ಖರ್ಚು ಮಾಡಿದರೆ ನಮಗೆ ಎಲ್ಲಿ ರಿಟರ್ನ್ ಬರುತ್ತೆ. ನಾವು ಇವತ್ತು 100 ರೂಪಾಯಿ ಖರ್ಚು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಹೌದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಿದೆ, ಮತ್ತು ನಮ್ಗೆ ಇದೇನು ಬರುತ್ತೆ, ರೆವಿನ್ಯೂ ಏನು ಬರುತ್ತೆ ಅಂತ ನೋಡಿಕೊಂಡು ಇದು ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮಲ್ಲಿ ಮ್ಯಾಕ್ಸಿಮಮ್ ಡೆಲ್ಲಿನಲ್ಲಿ ನಾವು ಮಾಡ್ತಿರೋಂಥ ಬಜೆಟ್ ಏನಿದೆ ಅದು ಫ್ಯೂಚರಿಸ್ಟಿಕ್ ಬಜೆಟು. ನಮ್ಮಲ್ಲಿ ಡೆಲ್ಲಿ ಗೌರ್ಮೆಂಟ್ನ ಒಂದು ಬಜೆಟ್ನ ವಿಶೇಷತೆ ನೋಡಿದರೆ ಯಾವಾಗಲೂ ಕೂಡ ನಾವು ಕೊಡ್ತಿರೋಂಥ ಗ್ಯಾರಂಟಿ, ಈವನ್ ಡೆಲ್ಲಿನಲ್ಲಿ ಕರೆಂಟ್ ಫ್ರೀ ಕೊಡ್ತಿರೋದು ಮಾತ್ರ ಅಲ್ಲ, ಇನ್ ಕೇಸ್ ನೀವು ಕರೆಂಟು ಇದಕ್ಕೆ ಪವರ್ನ ವಿದೌಟ್ ಇನ್ಫಾರ್ಮೇಷನ್ ನೀವು ಪವರ್ನ ಕಟ್ ಮಾಡಿದರೆ ಪ್ರತಿ ಗಂಟೆಗೆ 50 ರೂಪಾಯಿ ಗೌರ್ಮೆಂಟ್ ನಿಮಗೆ ಪೇ ಮಾಡುತ್ತೆ. ಓಕೆ, ಆ ರೀತಿ ಇದೆ. ಅಷ್ಟು ಇದಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಆ ರೀತಿಯಾದಂಥ ಪರಿಸ್ಥಿತಿ ಇಲ್ಲ. ಬಜೆಟ್ ಇದರಲ್ಲಿ ಕರ್ನಾಟಕದಲ್ಲೂ ಅಷ್ಟೇ. ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ತಂದಿರೋದು ತುಂಬ ಒಳ್ಳೆ ವಿಚಾರ. ಒಮ್ಮೆ ನನಗೆ ಬೇರೆ ಯಾರು ಏನೇ ಹೇಳಿ, ಆದರೆ ಈ ಗ್ಯಾರಂಟಿ ಯೋಜನೆಗಳಿಂದ ಸಾಮಾಜಿಕ ಕಲ್ಯಾಣ ಖಂಡಿತವಾಗಿಯೂ ಆಗುತ್ತೆ. ಆದರೆ ಸಮಸ್ಯೆ ಇರೋದು ಇಂಪ್ಲಿಮೆಂಟೇಷನಲ್ಲಿ. ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟೇಷನ್ ಆಗಬೇಕು. ಇವತ್ತಿನ ಬಜೆಟ್ ನೋಡಿದರೆ, ಬೊಮ್ಮಾಯಿ ಅವ್ರು ಮಾಡಿದಂಥ ಬಜೆಟ್ನಲ್ಲಿ 37,000 ಕೋಟಿ ರೂಪಾಯಿ ಎಜುಕೇಷನ್ಗೆ ಅಂತ ಅವ್ರು ಇಟ್ಟಿದ್ರು. ಈ ಸರ್ತಿ 44,000 ಕೋಟಿ ಇದೆ. ನೀವು ಬಜೆಟ್ನ ಅದನ್ನ ಪರ್ಸೆಂಟೇಜ್ ಲೆಕ್ಕದಲ್ಲಿ ತಗೊಳ್ಳೋದ್ರೆ ಹಿಂದೆ 11% ಇತ್ತು, ಹಿಂದೆ 12% ಇತ್ತು, ಈಗ 11% ಆಗಿದೆ. 12% ಶಿಕ್ಷಣಕ್ಕೆ 12%. ಆ ನಂತರ ಎಜುಕೇಷನ್ ಇದಕ್ಕೆ 44,420 ಕೋಟಿ. ಇದಕ್ಕೆ ಹೆಲ್ತಿಗೆ ನೋಡಿದರೆ, ಹೆಲ್ತ್ಗೆ ಲಾಸ್ಟ್ ಟೈಮು 5% ಇತ್ತು, ಈ ಸಲ ಬರೀ 4% ಆಗಿದೆ, 4.07%, ಬರೀ 15,000 ಕೋಟಿ. ನಮ್ಮ ಕ್ಲಿನಿಕ್ ಡಿಕ್ಲೇರ್ ಮಾಡಿದ್ರು, ಕರ್ನಾಟಕದ ನಮ್ಮ ಕ್ಲಿನಿಕ್ ಡಿಕ್ಲೇರ್ ಮಾಡಿದ್ರು. ಇವತ್ತಿನ ತನಕ ಇಲ್ಲಿ ಸರಿಯಾಗಿ ನಮ್ಮ ಕ್ಲಿನಿಕನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ಕಾಂಗ್ರೆಸ್ನವರು BJP ಅವರು ಇದ್ದಾಗಲೂ ಅದನ್ನು ಮಾಡಿದರು. ಆಮೇಲೆ ಅದ ನಂತರ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಲೂ ಅದ್ರ ಬಗ್ಗೆ ಹೆಮ್ಮೆಯಿಂದ ಎದೆ ತಟ್ಕೊಂಡು ದಿನೇಶ್ ಗುಂಡೂರಾವ್ ಅವರು ಹೇಳಿದರು, ಬೇರೆ ಜಾಸ್ತಿ ದೂರಕ್ಕೆ ಹೋಗೋದು ಬೇಡ, ಇಲ್ಲಿಂದ ಇದೆ ಶೇಷಾದ್ರಿಪುರಂನಿಂದ ಸ್ವಲ್ಪ ದೂರದಲ್ಲೇ ನಮ್ಮ ಕ್ಲಿನಿಕ್ ಇದೆ. ಅದರ ಪರಿಸ್ಥಿತಿಯನ್ನು ನಟರಾಜ ಥಿಯೇಟರ್ ಮುಂದೆ ನಮ್ಮ ಕ್ಲಿನಿಕ್ ಇದೆ, ಅಲ್ಲಿ ಜನ ಕೂಡ ಬರೋದಿಲ್ಲ. ಅಂತ ಜನಕ್ಕೆ ಉಪಯೋಗ ಆಗದೆ ಇರುವಂಥ ರೀತಿಯಲ್ಲಿ ಯೋಜನೆಗಳು ಮಾಡಿದ್ದಾರೆ. ಈಗ ಇಂಪ್ಲಿಮೆಂಟೇಷನ್ ಇಲ್ಲಿ ಸಮಸ್ಯೆ ಇರೋದು ಏನಂದ್ರೆ ಇಂಪ್ಲಿಮೆಂಟೇಷನ್, ಮತ್ತೆ ಇನ್ನೊಂದು ಫ್ಯೂಚರಿಸ್ಟಿಕ್ ಇಲ್ಲ. ಈ ಬಜೆಟ್ನಲ್ಲಿ ಬಂಡವಾಳ ಹೂಡಿಕೆಗೆ ಪೂರಕವಾದಂತಹ ಯಾವುದೇ ಅಂಶಗಳನ್ನ ಇದು ಮಾಡ್ಕೊಂಡು ಬಂದಿಲ್ಲ. ಆಮೇಲೆ ಶಿಕ್ಷಣದ ಬಗ್ಗೆ ಹೇಳಿದ್ರು ಸರ್, CSR ಇದನ್ನ ಫಂಡ್ಸನ್ನು ನಂಬ್ಕೊಂಡು ಹೆಂಗೆ ಸರ್ ನೀವು ಡೆವಲಪ್ ಮಾಡಕ್ಕೆ ಬರ್ತೀರಾ? ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಬರೀ 850 ಕೋಟಿ ರೂಪಾಯಿ ಅವರು ಇದು ಮಾಡಿದ್ದಾರೆ, 850 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ರಾಜ್ಯದಲ್ಲಿ ಹೆಚ್ಚು ಕಮ್ಮಿ ಅರೌಂಡ್ 32,000 ಶಾಲೆಗಳಿದೆ. 850 ಕೋಟಿ ರೂಪಾಯಿನಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕಾಗುತ್ತೆ? ಇದು ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇರುವಂತ ವಿಷಯಗಳು. ನೀವು ನೋಡಿದಂತೆ ಈ ಬಜೆಟ್ ಭಾರತಕ್ಕೆ ತಜ್ಞರಾಗಿ ಎಲ್ಲರೂ ಹೇಳಿದಾಗೆ, ಮೊದಲಿಗೆ ನಮ್ಮ ಕೈಗಾರಿಕೋದ್ಯಮಗಳ ಪರವಾಗಿ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಶ್ಲಾಘಿಸ್ತೀನಿ. ಯಾಕೆಂದರೆ ಇಡೀ ಭಾರತದಲ್ಲೇ ಯಾರು ಮಾಡದೇ ಇರೋ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ. ಏನು ಅಂದರೆ 15ನೇ ಸಲ ಬಜೆಟ್ ಪ್ರೆಸೆಂಟ್ ಮಾಡ್ತಾ ಇರೋದು. ಇಲ್ಲಿವರೆಗೆ ಯಾರೂ ಈ ರೀತಿ ಮಾಡಿರಲಿಲ್ಲ. ಅದು ಅವ್ರದ್ದು ಒಂದು ಕೆಪಾಸಿಟಿ ತೋರಿಸುತ್ತೆ. ಮತ್ತು ಪ್ರತಿಯೊಂದು ಬಜೆಟ್ನೊಳಗೂ ಅವ್ರು ಎಲ್ಲೋ ಏನೇನೋ ಆಶ್ವಾಸನೆಗಳು ಕೊಡ್ತಾ ಇರ್ತಾರೆ. ಆ ಆಶ್ವಾಸನೆಗಳು ಎಷ್ಟು
ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನು ಯಾರೂ ಅನಲೈಸ್ ಮಾಡೋರಿಲ್ಲ. ಓಕೆ. ಎಷ್ಟೋ ಸಲ ಇನ್ವೆಸ್ಟರ್ಸ್ ಮೀಟ್ ಮಾಡ್ತಾರೆ, ಇನ್ವೆಸ್ಟರ್ಸ್ ಮೀಟ್ನಲ್ಲಿ ಎಷ್ಟೋ ಸಾವಿರ ಕೋಟಿ ಬರುತ್ತೆ ಅಂತ ಹೇಳ್ತಾರೆ, ಮತ್ತು ಅದ್ರ ಬಂದಿದೆಯಾ ಇಲ್ವ ಅಂತ ಯಾರು ನೋಡೋಕ್ಕಾಗೋದಿಲ್ಲ. ಆ ರೀತಿ ನೋಡ್ತಾ ಇರಬೇಕಾದ್ರೆ ಈ ಸಲ ಬಜೆಟ್ನೊಳಗೆ ಅದೇ ರೀತಿ ಮತ್ತೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಏನು ಎಲೆಕ್ಟ್ರಿಸಿಟಿ ಜಾಸ್ತಿ ಮಾಡ್ತೇವೆ ಮತ್ತು ರಸ್ತೆ ಮಾಡ್ತೀವಿ. ರಸ್ತೆ 73 ಕಿಲೋಮೀಟರ್ ರಸ್ತೆಗೆ 23,000 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವ ಲೆಕ್ಕದಲ್ಲಿ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ವೈಟ್ ಟ್ಯಾಪಿಂಗ್ ಆ ಲೆಕ್ಕದಲ್ಲಿ ಹೇಳಿದ್ದಾರೆ. ನಮಗೆ ಈ ಇಂಡಸ್ಟ್ರಿಯಲಿಸ್ಟ್ಗೆ ಮುಖ್ಯವಾಗಿ ಬೇಕಾಗಿರೋದು ಮೂಲಭೂತ ಸೌಕರ್ಯ ಸರ್. ಬೇರೆ ಇನ್ಯಾವುದು ಬೇಡ, ಸಬ್ಸಿಡಿ ಬೇಡ, ಪೆನಾಲ್ಟಿ ಬೇಡ, ಏನು ಬೇಡ. ಆ ಮೂಲಭೂತ ಸೌಕರ್ಯಗಳನ್ನು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಇಂಡಸ್ಟ್ರಿಯಲ್ ಎಸ್ಟೇಟ್ನೊಳಗಾಗಲಿ, ಇಂಡಸ್ಟ್ರಿಯಲ್ ಎಸ್ಟೇಟ್ ಹೊರಗಾಗಲಿ ಅದನ್ನು ಕೊಟ್ಟರೆ ಖಂಡಿತವಾಗಿ ಇಂಡಸ್ಟ್ರಿಗಳು ತಾನೇ ಅಭಿವೃದ್ಧಿ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ನೋಡೇ ಇದ್ದೀವಿ, ಸಾಫ್ಟ್ವೇರ್ಗೆ ಸರ್ಕಾರ ಏನೂ ಮಾಡಲಿಲ್ಲ, ಸುಮ್ಮನೆ ಇದ್ದದಕ್ಕೆ ಸಾಫ್ಟ್ವೇರ್ ಬೆಂಗಳೂರಿನಲ್ಲಿ ಜಾಗತಿಕ ಮಟ್ಟಕ್ಕೆ ಹೋಯಿತು. ಅವ್ರು ಏನಾದರೂ ಅಡ್ಡಿ ಮಾಡಿದರೆ ಅದೇನಾಗ್ತಾ ಇತ್ತು ಗೊತ್ತಿಲ್ಲ. ಸೊ ಆ ರೀತಿಯೇ ಇಂಡಸ್ಟ್ರಿಗಳು ಸಹ ಕೈಗಾರಿಕೆಗಳಲ್ಲಿ ದಯವಿಟ್ಟು ನಾನು ಇದನ್ನು ಇದು ಮಾಡ್ತೀನಿ. ಯಾಕಂದರೆ ಕರ್ನಾಟಕ ಗೌರ್ಮೆಂಟ್ ಬೇರೆ ಯಾರದೇ ಇರಲಿ, IT ಅವ್ರಿಗೆ ಏನೂ ಮಾಡಲಿಲ್ಲ ಅಂತ ಅದು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇಂಡಿಯಾದಲ್ಲಿ ಫಸ್ಟು IT ಪಾಲಿಸಿ ತೊಗೊಂಡು ಬಂದಿದೆ ಕರ್ನಾಟಕ. ಆಮೇಲೆ ಇವತ್ತು ಒಂದು ರೀತಿಯಲ್ಲಿ IT ಇಂಡಸ್ಟ್ರೀಸ್ ಇವತ್ತು ಬೆಳಿಬೇಕು ಅಂತ ಹೇಳಿದರೆ ಕರ್ನಾಟಕ ಸರ್ಕಾರದ ಅದು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಗೌರ್ಮೆಂಟ್, ವಿಶೇಷವಾಗಿ ಇದಕ್ಕೆ ದೇವೇಗೌಡರು ಇರ್ಬೋದು ಅಥವಾ SM ಕೃಷ್ಣ ಇರ್ಬೋದು, ಅವರು ಅದನ್ನು ಬೆಳೆಸಿದ್ದಾರೆ, ತುಂಬ ಇದಾಗಿ ಬೆಳೆಸಿದ್ದಾರೆ. ಇವತ್ತು ಅಲ್ಲಲ್ಲ ಇವರೇ ಜೈನವರೇ, IT ಗುಂಡೂರಾಯರ ಕಾಲದಲ್ಲಿ ಬರೋದು, ಗುಂಡೂರಾವ್ ಚೀಫ್ ಮಿನಿಸ್ಟರ್ದಾಗ ಅಲ್ಲಿ ವೈರಾಮ್ ಕೃಷ್ಣ ನಮ್ಮ ಮಾವ ಅಲ್ಲಿ MLA ಕಮ್ ಮಿನಿಸ್ಟ್ರು ಆನೇಕಲ್ಲಲ್ಲಿ. ಇಡೀ ರಾಜ್ಯದಲ್ಲಿ ಯಾವ MLAನೂ ಕೂಡ ಮುಂದೆ ಬರಲ್ಲ, ಒಂದು ಎಕರೆ ಕೊಡೋಕ್ಕೂ ಮುಂದೆ ಬರಲ್ಲ. ಫಸ್ಟ್ಗೆ 163 ಎಕರೆ ಕೊಡ್ತಾರೆ, ಸೆಕೆಂಡ್ ಟೈಮ್ 200 ಚಿಲ್ಲರೆ ಎಕರೆ ಕೊಡ್ತಾರೆ. ಇವತ್ತು IT BT ಏನಾದರೂ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ನನ್ನ ಕುಟುಂಬಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತಕ್ಕಂಥದ್ದು. ಸೊ ಈ ಮೂಲಭೂತ ಸೌಕರ್ಯ ಅಳವಡಿಕೆ ಮಾಡೋದ್ರೊಳಗೆ ಎಲ್ಲ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳಿಗೂ ಮುಖ್ಯವಾಗಿ ರಸ್ತೆ, ವಿದ್ಯುತ್ತು, ಜಲ ಇವಿಷ್ಟು ಕೊಟ್ಟರೆ ಇಂಡಸ್ಟ್ರಿಗಳು ಅದರ್ಸ್ಕತೆ ಬೆಳೆಯುತ್ತೆ ಅಂತ ನಮ್ಮದು ಒಂದು ನಿರ್ಧಾರ ಸರ್. ಗಂಗಾಧರ ಕೃಷ್ಣಿಗೆ ಅವರು ಈ ಟ್ಯಾಕ್ಸ್ ವಿಚಾರ ಬಂದಾಗ ಯಾವಾಗಲೂ ದೊಡ್ಡ ಪ್ರಶ್ನೆ ರೈಸ್ ಆಗುತ್ತೆ. ಮೊನ್ನೆ ಕೂಡ ಈ ಪ್ರಶ್ನೆ ರೈಸ್ ಆಗಿತ್ತು. ಮೂಲಭೂತ ಸೌಕರ್ಯ ಅಂತ ಅವ್ರು ಮಾತಾಡಿದ್ರು ಅನ್ನೋ ಕಾರಣಕ್ಕೆ ನಾನು ಅದರಿಂದನೇ ಕಂಟಿನ್ಯೂಟಿ ಮಾಡ್ತೀನಿ. ಫಸ್ಟ್ ಟೈಮ್ ರಿಯಾಕ್ಷನ್ ಕೊಟ್ಬಿಟ್ಟು ಬಜೆಟ್ ಬಗ್ಗೆ ಕೆಲವು ಕ್ವಶನ್ಸ್ ಇದೆ, ನಿಮ್ಗೆ ಕೇಳ್ತೀನಿ ನಾನು. ಇದು ಯಾವುದೇ ಒಂದು ಬಜೆಟ್ಟು ಅದಕ್ಕೆ ಬೀಜಗಳು ಇರಬೇಕಾಗುತ್ತೆ. ಬೀಜ ಇದ್ದರೆ ಬಿತ್ತಲಿಕ್ಕೆ ಮತ್ತು ಅದು ಮೊಳಕೆ ಹೊಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಬಜೆಟ್ ನೋಡಿದರೆ ಇವರ ಅಟಿಟ್ಯೂಡ್ ನೋಡಿದ್ರಪ್ಪ ಅಂದರೆ ಬೀಜರಹಿತ ಬಜೆಟ್ ಇದು. ಓಕೆ. ಯಾಕೆ ಅಂತ ಹೇಳಿದ್ರೆ ಈ ಉತ್ತರ ಕನ್ನಡದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಒಂದು ಇದು ಅಗ್ನಿಶಾಮಕ ಇದನ್ನೇನಪ್ಪ ಅಂದ್ರೆ ಸ್ಥಾಪನೆ ಮಾಡಿದ್ದೀವಿ. ಇವೆಲ್ಲ ಚಿಲ್ಲರೆ ಡೀಟೇಲ್ಸ್ಗಳು ಭಾಳಷ್ಟು ಇದಾವೆ ಇದರೊಳಗೆ. ಅದೆಲ್ಲ ಇರಲಿ ಒಂದು ಕಡೆಗೆ. ಫಸ್ಟ್ ಇವರೇನು ಬಜೆಟು ಮಂಡನೆ ಮಾಡಿದರು ಸಿದ್ದರಾಮಯ್ಯನವರು, ಅವತ್ತೇ ತಮ್ಮ ಒಂದು ಆ್ಯಟಿಟ್ಯೂಡನ್ನು ಏನಪ್ಪ ಅಂದರೆ ಎಕ್ಸ್ಪ್ರೆಸ್ ಮಾಡಿದರು. ಏನು ಅಂತ ಹೇಳಿದ್ರೆ ನೀರಾವರಿಗಳಿಗಾಗಿ ಖರ್ಚು ಮಾಡ್ತಕ್ಕಂಥದ್ದು ಅಶಿಸ್ತು ಅಂತ. ಓಕೆ. ಫಸ್ಟ್ ಬಜೆಟ್ನಲ್ಲಿ ಅವರು ಸರ್ಕಾರ ಬಂದ ತಕ್ಷಣವೇ. ಓಕೆ. ಆದರೆ ಅವ್ರನ್ನ ಮರ್ತು ಬಿಟ್ಟಿದ್ರು. ಯಾವಾಗ ಅಂತಂದರೆ ಅವರು ಕಾಲ್ಜಾತ ಮಾಡಿದರು, ಏನು ಕಾಂಗ್ರೆಸ್ ನಡಿಗೆ ಕೃಷ್ಣ ಎಡಿಗೆ ಅಂತೇಳಿ. ಯಾಕಂದರೆ ಕೃಷ್ಣ ಸ್ಕೀಮ್ ಅಂತಂದ್ರಪ್ಪ ಅಂದ್ರೆ ಕೃಷ್ಣ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅಂತಂದ್ರೆ ಏನಪ್ಪ ಅಂದ್ರೆ ಬಿಗ್ಗೆಸ್ಟು ಎಲ್ಲಿ ಕರ್ನಾಟಕದಲ್ಲಿ 1000 TMCಗಿಂತ ಹೆಚ್ಚು ಏನಪ್ಪ ಅಂತಂದ್ರಪ್ಪ ಅಂದರೆ ನೀರು ಇರ್ತಕ್ಕಂಥದ್ದು. ಇದೆಲ್ಲ ಕಾವೇರಿ ಇವೆಲ್ಲ ಭಾಳ ಕಡಿಮೆ ಇದೆ. ಅದನ್ನು ನಾನು ಕಂಪ್ಲೀಟ್ ಮಾಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟರು ಅವತ್ತು. ಆಶ್ವಾಸನೆಯನ್ನು ಮರೆತು ಬಿಟ್ಟು ಈ ಬಜೆಟ್ ಮಾಡಬೇಕಾದಾಗ ಗ್ಯಾರಂಟಿಗಳನ್ನು ಏನಪ್ಪ ಅಂದ್ರೆ ಮುಂದಿಟ್ಟರು. ಓಕೆ. ಗ್ಯಾರಂಟಿಗಳನ್ನು ಮಾಡಲಿ ಬೇಡ ಅಂತ ಹೇಳ್ತಕ್ಕಂಥದ್ದಲ್ಲ. ಆ ಗ್ಯಾರಂಟಿಗಳಲ್ಲಿ ಏನಪ್ಪ ಅಂತಂದ್ರೆ ಬೀಜ ಇದೆನ ಅಂತ ಹೇಳಿದ್ರಪ್ಪ ಅಂದ್ರೆ ಅದು ಹುರಿದು ಹೋಗಿಬಿಟ್ಟಿದೆ. ಹುರಿದ ಬೀಜಗಳಿಂದ ಯಾವುದೇ ರೀತಿಯಿಂದ ಮೊಳಕೆ ಹೊಡೆಯಲ್ಲ. ಇವತ್ತು ಆಂಧ್ರ ನಮಗೆ ಮಾದರಿ ಆಗಬೇಕು ನೀರಾವರಿಯಲ್ಲಿ. ಓಕೆ. ನೀರಾವರಿ ಏನಾಗಿದೆ ಅಂತ ಹೇಳಿದ್ರಪ್ಪ ಅಂತಂದ್ರೆ ಅಲ್ಲಿ ನಮಗಿಂತೂ ಏನಪ್ಪ ಅಂದ್ರೆ 40 ವರ್ಷ ಮುಂದಿದ್ದಾರೆ ಅವರು. ಯಾಕೆ? ಓಕೆ. ನಾವು ಹಿಂದ್ಗಡೆ ಹಾಕಿದ್ದೀವಿ. ಇವತ್ತು ಸುಪ್ರೀಂ ಕೋರ್ಟು ಮತ್ತು ಟ್ರಿಬ್ಯುನಲ್ಲು ಎಲ್ಲ ಏನಪ್ಪ ಅಂದ್ರೆ ಇವತ್ತು ಪರ್ಮಿಷನ್ ಕೊಟ್ಟಿದೆ, ಏನು ಕ್ರಸ್ಟ್ ಗೇಟ್ ಏರ್ಸಿ ಅಂತೇಳಿ. ಓಕೆ. ಕ್ರಸ್ಟ್ ಗೇಟ್ ಏರ್ಸಿ ನಮ್ಮ ಪಾಲಿನ ನೀರು ಏನಪ್ಪ ಅಂದ್ರೆ ಬಳಸ್ಕೊಳ್ಬೋದು. ಯಾಕೆ ರೆಡಿ ಇಲ್ಲ ಅದ್ರ ಬಗ್ಗೆ ಯಾಕೆ ಇವತ್ತು ಏನಪ್ಪ ಅಂದ್ರೆ ಪ್ರಸ್ತಾಪ ಇಲ್ಲ? ಹೌದ್ರಾ? ಅದನ್ನು ಕೇಳಬೇಕಲ್ಲ. ಅದು ಮೂಲಭೂತವಾಗಿರ್ತಕ್ಕಂಥದ್ದು. ಸರ್, ಜಲಸಂಪನ್ಮೂಲ ಸೆಕ್ಟರ್ ಬಗ್ಗೆ ನಾನು ಮಾತಾಡ್ಬಿಡ್ತೀನಿ ಇಲ್ಲಿ. ಈ ಬಜೆಟಲ್ಲಿ ಅನೌನ್ಸ್ ಮಾಡಿರೋದು ಈಗ ಹೇಳಿದ್ದಿದ್ದು ನಿರೀಕ್ಷೆಗಳೆಲ್ಲ ಹೇಳಿರೋದು ಇದು. ಮೇಕೆದಾಟು ಅಣೆಕಟ್ಟೆ ಕಟ್ಟಕ್ಕೆ ಶೀಘ್ರ ಕ್ರಮ ತಗೋತೀವಿ. ಎತ್ತಿನ ಹೊಳೆ ಯೋಜನೆಗೆ ಕಾಲುವೆಗೆ ನೀರು ಹರಿಸೋದು ಕ್ರಮ ತಗೋತೀವಿ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರದಿಂದ ಮೋಸ ಆಗಿದೆ. 5300 ಕೋಟಿ ಅನುದಾನ ನೀಡದೆ ಕೇಂದ್ರದಿಂದ ಮೇಡಮ್ ಒಂದು ನಿಮಿಷ ಕೇಂದ್ರದಿಂದ ಮೋಸ ಆಗಿದೆ. ನವಲಿ ಜಲಾಶಯಕ್ಕೆ 15600 ಕೋಟಿ ವೆಚ್ಚದ DPR ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅದು ರೆಡಿ ಮಾಡ್ತೀವಿ.
KRS ಬೃಂದಾವನ ಅಭಿವೃದ್ಧಿ ಮಾಡ್ತೀವಿ. ದೇವದುರ್ಗ, ಗುರುಮಿಟ್ಕಲ್ ಇದೆಲ್ಲ ಬಂದಿದೆ. ತುಮಕೂರು ಹೇಮಾವತಿ ನಾಳ ಆಧುನೀಕರಣಕ್ಕೆ ಕ್ರಮ ತಗೋತೀವಿ. 7,280 ಕೋಟಿ ವೆಚ್ಚದಲ್ಲಿ ಏತ ನೀರಾವರಿ ಯೋಜನೆ ಮಾಡ್ತೀವಿ. ಬಾಗಲಕೋಟೆ, ಕೆರೂರು, ವಿಜಯಪುರ, ಹೊರ್ತಿ, ರೇವಣಸಿದ್ದೇಶ್ವರ, ಚಿಮ್ಮಲಗಿ, ಯಾದಗಿರಿ, ಭೀಮಾ ಪ್ಲಾಂಟ್ಗೆ 3,779 ಕೋಟಿ ಕೊಡ್ತೀವಿ. ಕೊಪ್ಪಳದ ಕುಕನೂರು 38 ಕೆರೆಗಳ ಅಭಿವೃದ್ಧಿಗೆ 970 ಕೋಟಿ. ಮಸ್ಕಿ, ನಾರಾಯಣಪುರ ಬಲದಂಡೆ ಯೋಜನೆಗೆ 999 ಕೋಟಿ. ಮಳವಳ್ಳಿ, ಮಾಧವ ಮಂತ್ರಿ ನಾಲೆ, ಮದ್ದೂರಿನ ಕೆಮ್ಮಣ್ಣು ನಾಲ ಆಧುನೀಕರಣ ಮಾಡ್ತೀವಿ. ಕಲಬುರಗಿ ನಗರಕ್ಕೆ ನೀರು ಪೂರೈಸೋದಕ್ಕೆ 365 ಕೋಟಿ. ರಾಮನಗರ ಅರ್ಕಾವತಿ ಯೋಜನೆಗೆ ಪ್ರತ್ಯೇಕ ಅನುದಾನ ಅಂತ ಇಷ್ಟು ಹೇಳಿದ್ರು ಸರ್. ಅದೇ ಭದ್ರ ಇಟ್ಕೊಂಡೆ ಆಲ್ರೆಡಿ ನೀವು ಕೊಟ್ಟಿದ್ದೀರಾ ಯಾವುದೋ ಮಾನ್ಯ ಸಿದ್ದರಾಮಯ್ಯ ಕೂಡ ಕೊಟ್ಟಿಲ್ಲ ಅಂತ ಅಲ್ಲ ರೀ, ಹೇಳಿ ನೀವು ಆಮೇಲೆ ಹೇಳಿ. ಇಲ್ಲಿ ಏನು ಬಂದಿರೋದು ಪುಡಿಗಾಸುಗಳು ಇವೆಲ್ಲ. ಓಕೆ, ಏನ್ರಿ ಇವು 1,000 ಕೋಟಿ, 2,000 ಕೋಟಿ, 3,000 ಕೋಟಿ ಇವರದೇ ಒಂದು ಏನಪ್ಪ ಅಂದರೆ ಚೀಫ್ ಮಿನಿಸ್ಟರ್ಶಿಪ್ನೊಳಗಡೆ ಒಂದು ಡಿಕ್ಲೇರ್ ಮಾಡಿದ್ರು 1 ಲಕ್ಷ ಕೋಟಿ ಬೇಕಂತ. ಫಸ್ಟ್ ಟೈಮ್ ಇವ್ರು ಏನಪ್ಪ ಅಂದರೆ CM ಆದಾಗ ಯಾವುದು ಇದನ್ನು ಎತ್ತರಿಸಬೇಕಾದ್ರೆ ಇದು ಆಲಮಟ್ಟಿ ಡ್ಯಾಮನ್ನು ಏನಪ್ಪ ಅಂದರೆ ಕ್ರಸ್ಟ್ ಗೇಟ್ ಕೂಡಿಸ್ಬೇಕಾದ್ರೆ 1 ಲಕ್ಷ ಕೋಟಿ ರೂಪಾಯಿ ಎಸ್ಟಿಮೇಷನ್ ಇವತ್ತು ಜಾಸ್ತಿ ಆಗಿರುತ್ತೆ. ಇದೇ MB ಪಾಟೀಲ್ ಅವರು ಹೇಳಿದ್ದಾರೆ ಆನ್ ರೆಕಾರ್ಡ್ ಇದೆ ಅದು. ಅದಕ್ಕೆ ಲಕ್ಷ ಕೋಟಿಯಲ್ಲೇ ಇವು 300, 200, 1000 ಇವೆಲ್ಲ ಕೋಟಿ ಕೊಡ್ತಾ ಇದ್ದಾರೆ. ಇದು ಅಲ್ಲ, ನಮಗೇನಪ್ಪ ಅಂದ್ರೆ ನಮ್ಮ ನೀರು ಹರಿದು ಹೋಗ್ತಾ ಇದೆ. ಇವತ್ತು ಎಲ್ಲೆಲ್ಲೋ ಶ್ವೇತಪತ್ರ ಹೊರಡಿಸಿ ಅಂತೇಳಿ ಸಿದ್ದರಾಮಯ್ಯನವರು ಏನಪ್ಪ ಅಂದ್ರೆ ತೊಡೆ ತಟ್ಟಿ ಕೇಳ್ತಾ ಇದ್ದಾರೆ. ನಾನು ಕೇಳ್ತಾ ಇದ್ದೀನಿ ನೀರಾವರಿ ಬಗ್ಗೆ ಏನಪ್ಪ ಅಂತಂದ್ರೆ ಇವತ್ತು ಶ್ವೇತಪತ್ರ ಹೊರಡಿಸಿ ಅಂತೇಳಿ ಎಲ್ಲಿದೆ? ಏನು ಮಾಡ್ತಾ ಇಲ್ಲ. ಹೌದ್ರಾ? ಇಲ್ಲೇ ಪಕ್ಕದ ಆಂಧ್ರದವ್ರು ಏನಪ್ಪ ಅಂದ್ರೆ 80%ಗಿಂತ ಜಾಸ್ತಿ ಏನಪ್ಪ ಅಂದ್ರೆ ಇವತ್ತು ನೀರಾವರಿ ಮಾಡಿದ್ದಾರೆ. ನಮ್ದು ಇನ್ನು 26% ಕೊಳಿತಾ ಇದೆ. ಅದ್ರ ಬಗ್ಗೆ ಮಾತಾಡಿ. ಇವತ್ತು ರೈತರಿಗೆ ನೀವು ಕೊಡಿ, ನಿಮಗೆ ಅವ್ರು ಭಿಕ್ಷೆ ಕೊಡ್ತಾರೆ, ಅವ್ರಿಗೆ ಭಿಕ್ಷೆ ಕೊಡೋದು ಬೇಕಾಗಿಲ್ಲ. ಫೈನ್ ಮೇಡಮ್ ನೀರಾವರಿ ಹೇಳಿ, ಮಾತಾಡಿ ಸರ್. ನಾನು ಪದೇ ಇದನ್ನೊಂದು ದಯವಿಟ್ಟು ಕ್ಲಾರಿಟಿ ಮಾಡಿ. ಯಾವುದೇ ಕೇಂದ್ರದಿಂದ ಬಂದರೂ ಸುಳ್ಳು ಹೇಳೋದು ಯಾಕೆ? ಇವತ್ತು ಕೂಡ ನೋಡಿ NDRF ಬಂದಿಲ್ಲ, ಭದ್ರಾ ಮೊನ್ನೆ ಬಂದಿದ್ದೀರಾ. ನೋಡಿ 2004ರಿಂದ 10ಕ್ಕೆ ಇದರಲ್ಲಿ NDRF ಅಲ್ಲಿ ಏನ್ ಮಾಡಿದ್ರೆ ಗೊತ್ತಾ ಸರ್? ಬರೀ 3,655 ಕೋಟಿ ಬಂದಿತ್ತು 2004ರಿಂದ 10ಕ್ಕೆ. 2004ರಿಂದ 2014ಕ್ಕೆ, 2014ರಿಂದ 24ಕ್ಕೆ ಎಷ್ಟು 12,542 ಕೋಟಿ ಬಂತು. ಎಷ್ಟು ಪಟ್ಟು ಜಾಸ್ತಿ ಆಯ್ತು? ಅದೇ ತರ ಈ ಕೇಂದ್ರದಿಂದ ರಾಜ್ಯಕ್ಕೆ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಾರಲ್ಲ ಸರ್. ಅನುದಾನ 2004ರಿಂದ 10ಕ್ಕೆ 60,000. ಅಲ್ಲ, ಅದರದ್ದು ಇದೆ. ನಾನು ಒಂದು ನಿಮಿಷ ಮುಗಿಸ್ತೀನಿ. ಸಮರ್ಥನೆ ಮಾಡ್ತಿದ್ದೀರಲ್ಲ ನೀವು. ನೋಡಿ ಸರ್, 2 ಕೋಟಿ ಪಾಪ್ಯುಲೇಷನ್ ಇರುವಂತ ಬೆಂಗಳೂರಿನಲ್ಲಿ ಇಡೀ ನೋಡಿ ಸರ್, ಇಂಡಿಯಾದಲ್ಲಿ ಅಷ್ಟು ಮಹಾನಗರಗಳಿದೆ. ಮೋಸ್ಟ್ ನೆಗ್ಲೆಕ್ಟೆಡ್ ಸಿಟಿ ಅಂತ ಹೇಳಿದ್ರೆ ಬೆಂಗಳೂರು ಸರ್. ಇವರು ಅನಂತ್ ಕುಮಾರ್ ಅವರು ಎಲೆಕ್ಷನ್ ನಿಂದಕ್ಕೆ ಶುರು ಮಾಡಿದ್ರಲ್ಲ, ಅವತ್ತಿಂದ ಹಿಡಿದು ಅವರು ಸಾಯೋ ತನಕ ಕೂಡ, ಇವತ್ತು ತೇಜಸ್ವಿ ಸೂರ್ಯ ಕೂಡ ಏನು ಎಲೆಕ್ಷನ್ ನಿಲ್ತಾನೆ ಆತ ಕೂಡ ಹೇಳೋದಿಷ್ಟೇನೆ, ಇಲ್ಲಿ ಉಪನಗರ ರೈಲು ತರ್ತೀವಿ ಅಂತ. ನಾವು ಹುಟ್ಟಕ್ ಮುಂಚೆಯಿಂದ ಶುರು ಮಾಡ್ಕೊಂಡು ಬಂದ್ರು. ಇವತ್ತು ನಾವು ನಮ್ಗೆ 35 ವರ್ಷ ಆಗಿದೆ, ಇನ್ನೂ ತನಕ ಉಪನಗರ ರೈಲು ಯೋಜನೆ ಮಾಡಲಿಲ್ಲ. ಆಮೇಲೆ 6,000 ಮೇಡಮ್ ಅಲ್ಲ, ನೀವು ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ತೀರಲ್ಲ. 6,000 ಕೋಟಿ ರೂಪಾಯಿ ಬೆಂಗಳೂರಿಗೆ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದಾನ? ಯಾಕೆ ಕೊಟ್ಟಿಲ್ಲ ಅದನ್ನ? ನಿಮ್ ಸಮಯ ಬಂದಾಗ ಅದನ್ನ ಕೌಂಟರ್ ಕೊಡಿ ಸರ್. ನಾನು ಮಾತಾಡೋದನ್ನ ಏನಕ್ಕೆ ಇದು ಮಾಡಿ 5,300 ಕೋಟಿ ಬಂದಿಲ್ಲ ಮೇಡಮ್. ಸರ್ 5,300 ಕೋಟಿ ಯಾವುದೇ ಒಂದು ರಾಷ್ಟ್ರೀಯ ಯೋಜನೆ ಬಂದಾಗ ರಾಜ್ಯದ ಪಾಲು ಅಂತ ಕೊಡಬೇಕು. ಖಜಾನೆ ಖಾಲಿ ಇದೆ. ಇಲ್ಲಿ ಏನ್ ಕೊಡ್ತಾ ಇದಾರೆ? 5,300 ಕೊಡ್ತಾ ಇದಾರೆ ಅವರು. ರಾಜ್ಯದ ಪಾಲಿಲ್ಲ. ಗೊತ್ತಿರ್ಬೇಕಲ್ವಾ ಇದು? ಅದನ್ನ ಬಂದಿಲ್ಲ ಅಂತ ಹೇಳಿದ್ರೆ ಇವರು ಅದನ್ನ ಬಂದು DPR ಯೋಜನೆ ಕೊಟ್ಟು ಇಲ್ಲಿ ಕೊಡ್ಬೇಕಲ್ಲ. 5,000 ಕೋಟಿ ಹೇಳ್ತಾ ಇದ್ರಿ ನೀವು. ಗೊತ್ತಾಗ್ತಿಲ್ಲ. ನಾನು ವಾಹಿನಿಯಿಂದ ವಾಹಿನಿ ಮುಖಾಂತರ ಜನರಿಗೆ ಸಿದ್ದರಾಮಯ್ಯನವರು ಅದನ್ನ ಅಷ್ಟು 15 ಬಜೆಟ್ ಮಂಡಿಸಿದವರು 5,000 ಕೋಟಿ DPR ಅವ್ರು ಕೊಡ್ಬೇಕು, ಅವ್ರ ದುಡ್ಡು ಕೊಡ್ಬೇಕು. ಇಲ್ಲಿ ಈಗ ಕೇಂದ್ರ ಬಜೆಟ್ ನಲ್ಲಿ ಆಲ್ಮಟ್ಟಿಗೆ ಇವತ್ತೇನಪ್ಪ ಅಂದ್ರೆ ಕೊಡ್ತೀನಿ ಅಂತ ಹೇಳಿದ್ರು, 1 ಪೈಸಾ ಕೊಡ್ಲಿಲ್ಲ. ಅಲ್ಲಿ ಏನಪ್ಪ ಅಂದ್ರೆ ರಾಷ್ಟ್ರೀಯ ಯೋಜನೆ ಮಾಡ್ತೀವಿ ಅಂತ ಹೇಳಿದ್ರು, ಮಾಡ್ಲಿಲ್ಲ. ಅದನ್ನ ಇಡೀ ಬಿಜೆಪಿ ಅಲ್ಲಿ ಅವ್ರು ಬರದೇ ಇರೋದಕ್ಕೂ ಖಜಾನೆ ಖಾಲಿ ಆಗಿರೋದು ರಾಜ್ಯದ ಖಜಾನೆಗೂ ಕೇಂದ್ರದಿಂದ ಬರಬೇಕಾಗಿರೋ ಸಂಬಂಧ ಏನು? ಖಂಡಿತವಾಗ್ಲೂ ರಾಷ್ಟ್ರೀಯ ಯೋಜನೆ ಏನೇ ಕೇಂದ್ರದ ಯೋಜನೆ ಇದ್ರೂ ಕೂಡ ರಾಜ್ಯದ ಪಾಲು ಅಂತ ಇದ್ದೇ ಇರುತ್ತೆ. ರಾಜ್ಯದ ಬರ ಹೇಳಿದ್ರು ಇದೇ ಹೇಳ್ತೀರಿ, ರಾಜ್ಯಕ್ಕೆ ದ್ರೋಹ ಆಗ್ತಿರೋದು ಮೇಡಮ್. ರಾಜ್ಯ ದ್ರೋಹ ಕ್ವಶನ್ ಎಲ್ಲರೂ
ಮಾತಾಡೋದಕ್ಕೆ ಎಲ್ಲರೂ ಕನ್ಫ್ಯೂಷನ್ ಆಗುತ್ತೆ. ನಾನು ಮಾತಾಡೋದಕ್ಕೆ ಒಂದ್ ಸೆಕೆಂಡ್ ತಪ್ಪಾಗಿದ್ರೆ ಅದನ್ನ ಕೌಂಟರ್ ಕೊಡಿ. ನಾನು ಅವಾಗಲೇ ಅವರು ಸಿದ್ದರಾಮಯ್ಯ NDRF ಬಗ್ಗೆ ಹೇಳಿದ್ರಲ್ಲ ಸರ್, ಕೇಂದ್ರದಿಂದ ರಾಜ್ಯಕ್ಕೆ ಅನುದಾನ 60,000 ಕೋಟಿ 2014 ಒಳಗಡೆ 10 ವರ್ಷ ಬಂದಿತ್ತು. ಈ 10 ವರ್ಷದಲ್ಲಿ 2,60,000 ಕೋಟಿ ಬಂದಿದೆ. ಅದು ಕೇಂದ್ರದಿಂದ ರಾಜ್ಯಕ್ಕೆ ಬಂದಿರುವಂತ ಅನುದಾನ. ಇವತ್ತು ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ರು ಒಂದ್ ನಿಮಿಷ ಅಲ್ಲಲ್ಲ, ಇವತ್ತು ಕೇಂದ್ರ ಇದು ಸ್ಟೇಟ್ ಇಂದು ಡಿಫರೆನ್ಸ್ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ನೋಡಿ, ಕೇಂದ್ರ ಮತ್ತು ಡಿಫರೆನ್ಸ್ ಅಲ್ಲ, ಅಜೆಂಡಾ ಇರೋದು ಏನಪ್ಪ ಅಂದ್ರೆ ಬಂದಿರೋದ್ರ ಬಗ್ಗೆ ತಕರಾರಿಲ್ಲ. ಈಗ ಬಜೆಟ್ ಅಲ್ಲೇ ತೋರಿಸಿದ್ರೆ 44,000 ಕೋಟಿ ಕೇಂದ್ರದಿಂದ ನಮ್ಗೆ ಬರ್ಬೇಕು ಅಂತ ಹೇಳಿ ಬಜೆಟ್ ಅಲ್ಲಿ ತೋರಿಸಿದ್ರೆ ಅದ್ರ ಬಗ್ಗೆ ಹೇಳಿ ಮೇಡಮ್, ಮಾತಾಡಿ, ಚೆನ್ನಾಗಿ ಹೇಳ್ತಾ ಇದ್ದಾರೆ. ಬಜೆಟ್ ಅಲ್ಲಿ ನೀವು ಕೇಂದ್ರದ 2014ನೇ ಹಣಕಾಸು ಆಯೋಗ ಮತ್ತು 15ರ ಆಯೋಗನ ಅವರು ಕಂಪ್ಯಾರಿಸನ್ ಮಾಡಿ ಹೇಳಿದ್ರು. ಅದನ್ನು ಪದೇ ಪದೇ ನಾವು ತುಂಬಾ ಸರಿ ಚರ್ಚೆ ಮಾಡಿದ್ವಿ. ಮತ್ತೊಮ್ಮೆ ನಿಮ್ಗೆ ಹೇಳ್ಬೇಕಂದ್ರೆ ಈ ವಾಹಿನಿ ಮುಖಾಂತರ ಹೇಳ್ತೀನಿ. ನೀವು ನೋಡಿ, ಪ್ರತಿ ಒಂದು ರಾಜ್ಯದಲ್ಲೂ ಕೂಡ ಈ GST ಪರಿಹಾರ ನಿಧಿ ಅಂತ 2016ರಿಂದ 22ಕ್ಕೆ ಕೊಟ್ಟರು. 22ಕ್ಕೆ GST ಪರಿಹಾರ ನಿಧಿ ಎಲ್ರಿಗೂ ಬಂದಿದೆ. ಆದ್ರೆ ಇವರು ಏನ್ ಹೇಳ್ತಾರೆ, 22-23ಕ್ಕೂ ಬರಬೇಕು ಅಂತ ಹೇಳಿ 14% ಅದರಲ್ಲಿ ಆಡ್ ಮಾಡಿ ಹೇಳ್ತಾರೆ. ಕರ್ನಾಟಕಕ್ಕೆ ಮೋಸ ಅಂತ ಹೇಳ್ತಾರೆ. ನಿಮ್ಗೆ ಅವಕಾಶ ಕೊಡಿ ಮೇಡಮ್. ನಾನು ಕಿರ್ಚಕ್ಕಾಗಲ್ಲ ಮೇಡಮ್. 15th ಕಮಿಷನ್ 2023-24 ಮೇಡಮ್, ಇದು ಕಿರ್ಚಾಡೋದ್ರಿಂದ ಈ ಡಿಬೇಟ್ ಸರ್ ಶ್ರೀನಿವಾಸ ಮೂರ್ತಿ ಸರ್, ನಾನು ಸ್ವಲ್ಪ ಕ್ಲಿಯರ್ ಮಾಡಕ್ಕೆ ಇಷ್ಟಪಟ್ಬಿಡ್ತೀನಿ ಇಲ್ಲಿ. ಈ ರಾಜ್ಯದ ಒಂದು ಪ್ರಜೆಯಾಗಿ, ಈ ದೇಶದ ಒಬ್ಬ ಪ್ರಜೆಯಾಗಿ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆದಾಗ ಯಾವ ಪಾರ್ಟಿ ಮಾಡಿದ್ರು ನಂದು ಇದೇ ಮಾತು. 5,700 ಕೋಟಿ ಚಿಲ್ಲರೆ ವಿಚಾರ ಇದು. ಇದು ಯಾವುದ್ರ ವಿಚಾರ ಅಂತ ಹೇಳಿದ್ರೆ ಅನುದಾನದ ವಿಚಾರ ಇದು. ಎಲ್ಲರೂ ಯಾವ ಲೆಕ್ಕ ಮಾತಾಡ್ತಿದ್ದಾರೆ ಅಂದರೆ GST ನಷ್ಟ ಕೊರತೆ ವಿಚಾರ 5 ವರ್ಷ ಕೇಳಿದ್ವಿ, 6 ವರ್ಷ ಕೇಳಿದ್ವಿ, ಇವ್ರು ನೋಡಿ 2023-24 ಕೇಳ್ತಿದ್ದಾರೆ ಅಂತ ಅಲ್ಲ. ಅದು ಬರಬೇಕಾಗಿರೋ ಹಣ 15th ಫಿನಾನ್ಸ್ ಕಮಿಷನ್ ಇರ್ತಕ್ಕಂಥ ಹಣ ಬರೀ ನಮ್ಮ ರಾಜ್ಯದ ಮಾತ್ರ ಬಾಕಿ ಉಳಿಸ್ಕೊಂಡಿಲ್ಲ, ತೆಲಂಗಾಣದು ಬಾಕಿ ಇದೆ. ಕರ್ನಾಟಕಕ್ಕೆ ಅನ್ಯಾಯವಾಗಿದೆ. ಮಲತಾಯಿ ಧೋರಣೆ ಅಂತ ಯಾಕೆ ಹೇಳ್ತಾರೆ? ಮಾನ್ಯ ಸಿದ್ದರಾಮಯ್ಯ ಅವರು ಮಲತಾಯಿ ಧೋರಣೆ ಅಂತ ಯಾಕೆ ಹೇಳ್ತಾರೆ? ಈಗ ಮಾತಾಡೋದಾದ್ರೆ ನಾನು ಮಾತಾಡಲ್ಲ ಮೇಡಮ್. ನಾನು ಹಿಂಗೆ ಮಾತಾಡೋದು ಡೈವರ್ಟ್ ಮಾಡಕ್ಕೆ ಹೋಗ್ಬೇಡಿ. ಮೇಡಮ್, ನೀವು ಹೇಳಿದ್ರಿ ಕೌಂಟರ್ ಏನಾದರೂ ಕೊಡಿ ಅಂತ ಕೇಳಿದ್ರಿ. ಇದು ಕೌಂಟರ್ ಅಲ್ಲ ಮೇಡಮ್, ಕರ್ನಾಟಕದ ಸಂಕಟ ಮಾತಾಡ್ತಾ ಇದ್ದೀನಿ ನಾನು. ಕೌಂಟರ್ ಕೊಡಕ್ಕೆ ನಾವು ಯಾರು ಮೇಡಮ್ ಇಲ್ಲಿ? ನಮ್ಮ ಕೌಂಟರ್ ಕೊಡಕ್ಕಲ್ಲ ಡಿಬೇಟ್ ಮಾಡ್ತೀವಿ. ನೋಡಿ ಮೇಡಮ್, ನೋಡಿ ಮೇಡಮ್, ಗದ್ದಲ ಮಾಡೋದ್ರಿಂದ, ವಿಷಯಾಂತರ ಮಾಡೋದ್ರಿಂದ ಯಾರಿಗೂ ಇಲ್ಲ ಮೇಡಮ್. ನಾನು ನಿಮಗೆ ಪುಟ ತರಿಸಿ ನಿಮ್ಗೆ ತೋರಿಸ್ತೀನಿ. ಆ ಪುಟ ತರಿಸಿ 15th ಫಿನಾನ್ಸ್ ಕಮಿಷನ್ ಪುಟ ತರಿಸಿ ನಾನು ನಿಮಗೆ ಈಗ ಪ್ರೆಸೆಂಟ್ ಮಾಡ್ತೀನಿ ಮೇಡಮ್. 15th ಫೈನಾನ್ಸ್ ಕಮಿಷನ್ ಅಲ್ಲಿ ನಷ್ಟ ಆಗಿದೆ ಅಂತ ಹೇಳ್ತಾರಲ್ಲ, ಇದಕ್ಕೂ ಉತ್ತರ ಕೊಡಿ. ನಷ್ಟ ಅಲ್ಲ ಮೇಡಮ್, ವಿಷಯನ ನೋಡಿ ಮೇಡಮ್, ಈ ತರ ಮಾತಾಡಿದ್ರೆ ಇದು ಎಕನಾಮಿಕ್ ಡಿಬೇಟ್ ಆಗಲ್ಲ. ಇದು ರಾಜಕೀಯ ಮಾತಾಡ್ತೀನಿ ಸರ್. ನಾನು ರಾಜಕೀಯ ಮಾತಾಡೋದು, ರಾಜಕೀಯ ಕೇಳಿಸ್ಕೊಳ್ಳಿ ಸರ್. ರಾಜ್ಯ ಸರ್ಕಾರದ ಅಂತಿಮವಾದಂಥ ವರದಿ ನಿಮ್ಮ ಬಡ್ಜೆಟ್ಗೆ CAG ರಿಪೋರ್ಟ್ ಇಸ್ ದಿ ಫೈನಲ್ ರಿಪೋರ್ಟ್ ಸರ್, ಆಸ್ ಪರ್ ಮೈ ನಾಲೆಡ್ಜ್. ಅದನ್ನ ಸರ್ಕಾರದ ಏನು ಆಡಿಟರ್ ಜನರಲ್ ಇದಾರಲ್ಲ ಸರ್, ಅವ್ರು ಯಾರ ಪರನೂ ಅಲ್ಲ, ಅದು ಒಂದು ಸಪರೇಟ್ ಇದು. ಆ ಆಡಿಟರ್ ಜನರಲ್ ಏನು ಕೊಡ್ತಾರೆ ನೋಡಿ ಸರ್, ಯಾವುದೇ ಒಂದು ಇಲಾಖೆಯಲ್ಲಿ ಮಿಸ್ಆಪರೇಷನ್ ಆಗಲಿ, ಪ್ರಾಪರ್ ಆಗಿ ಖರ್ಚಾಗದೆ ಇರಲಿ, ಅಲಾಟ್ಮೆಂಟ್ ಆಗದೆ ಇದ್ರು ಕೂಡ ಅದು ಕೂಡ ಕ್ವಶನ್ ಬರುತ್ತಲ್ಲಿ. ಈಗ ನಾವು ಬಡ್ಜೆಟ್ ಅಲ್ಲಿ ಹೇಳಿರ್ತೀವಿ, ಬರ್ಲಿಲ್ಲ ಅಂತ ಹೇಳಿದ್ರೆ, ನಾನು ಲಾಸ್ಟ್ ತಮ್ಮ ಮಾಧ್ಯಮಕ್ಕೆ ಕೇಳದ್ನ ಯಾರು ಕೇಳದ್ನ ನನಗೆ ಗೊತ್ತಿಲ್ಲ ಸರ್. ಬಹಳ ಪ್ರಮುಖವಾಗಿ ರಾಜ್ಯದ ಜನತೆಗೆ ಏನಾದರೂ ಒಂದು ಒಳ್ಳೆ ಮಾಹಿತಿ ಹೋಗ್ಬೇಕಂದ್ರೆ CAG ರಿಪೋರ್ಟ್ ಬಗ್ಗೆ ಚರ್ಚೆ ಮಾಡ್ಬೇಕು ಸರ್. ನಾವು ಇದನ್ನೆಲ್ಲ ಬಡ್ಜೆಟ್ ಬಗ್ಗೆ ಅಲ್ಲ, CAG ರಿಪೋರ್ಟ್ ಅಲ್ಲಿ ಯಾರ್ಯಾರ ಕಾಲದಲ್ಲಿ ಏನೇನ್ ಮೋಸ ಆಗ್ತದೆ, ಎಲ್ಲೆಲ್ಲಿ ವಿಂಗಡಣೆ ಆಗ್ತದೆ ಅಂತ ಅಲ್ಲಿ ಬರೋದು ರಿಪೋರ್ಟ್ ಅಲ್ಲಿ. ಎಕನಾಮಿಸ್ಟ್ ಕೇಳ್ಬಿಡ್ತೀನಿ ಸರ್, ಆರ್ಥಿಕ ತಜ್ಞ ಮಾತಾಡ್ಸ್ಬೋದು. ಶ್ರೀನಿವಾಸನ್ ಸರ್, ನಾನು ಪ್ರಶ್ನೆ ಬಹಳ ಸರಳವಾಗಿ ಕೇಳ್ತಾ ಇದ್ದೀನಿ. ಈ 15th ಫಿನಾನ್ಸ್ ಕಮಿಷನ್ನಿಂದ ಅವರೇ ನಿಗದಿಪಡಿಸಿರುವ, ಅವರೇ ಹೇಳಿರುವ 4.9 ಆ ಒಂದು ಕಾಲಮ್ ಇದೆ ಸರ್. ಆ ಕಾಲಮ್ ಸಮೇತ ನಾನು ರೀಡ್ ಮಾಡಬಲ್ಲೆ, ಪ್ರಿಂಟ್ಔಟ್ ಇದೆ ನನ್ನ ಹತ್ರ, ತರಿಸ್ತೀನಿ. ಇದೇ ವಿಚಾರದಲ್ಲಿ ನಂದು ಸ್ಪಷ್ಟವಾಗಿ ಒಂದು ವಿಚಾರ ಇದೆ ಸರ್. ಬಾಕಿ ಬರಬೇಕಾಗಿರೋದು ನಿಜ ಅಂತ ಹೇಳಿದ ಮೇಲೆ ಅದು ಬಾಕಿ ಸರ್, ಅದು ಬಾಕಿ ಇವ್ರೇನ್ ಮಾಡ್ಬಿಡ್ತಾರೆ 5 ವರ್ಷ ಬಂದಿಲ್ಲ. ಪ್ಲೀಸ್ ಮೇಡಮ್, ಐ ರಿಕ್ವೆಸ್ಟಿಂಗ್ ಯು ಮೇಡಮ್, ಕರ್ನಾಟಕ ನಾನು ಮಾತಾಡ್ತೀನಿ ಮೇಡಮ್, ಅನುದಾನ ಬೇರೆ, ನಾನು ಮಾತಾಡ್ತೀನಿ ಮೇಡಮ್, ನಮ್ಮ ರಾಜ್ಯದ ನಾನು ಮಾತಾಡ್ತೀನಿ. ಮಿಜೋರಾಂನವ್ರು ಅವರು ಕೇಳ್ಕೊಳ್ಳಿ, ತೆಲಂಗಾಣ ಅವರು ಕೇಳ್ಕೊಳ್ಳಿ. ಯಾಕೆ ಬಂದಿಲ್ಲ ಅಂತ ಕೇಳಲೇಬೇಕು ಎಲ್ಲ ರಾಜ್ಯಗಳು. ಅದಕ್ಕೆ ಯಾರು ಎಕ್ಸೆಪ್ಷನ್ ಇಲ್ವಲ್ಲ ಇದಕ್ಕೆ. ಶ್ರೀನಿವಾಸ ಮೂರ್ತಿ ಸರ್, ಇದು ಬಾಕಿ ಬರಬೇಕಾಗಿರೋದು ನಿಜ ಸರ್. 5,300 ಕೋಟಿ ಭದ್ರಾ ನಿಜ, ಯಾರು ಚೆಕ್ ಮಾಡಿದ್ರು ನಿಜ. ಇಲ್ಲ ಅಂದರೆ ಇಮ್ಮಿಡಿಯೇಟ್ ಆಗಿ ಸಿದ್ದರಾಮಯ್ಯ ಅವ್ರ ಕೇಸ್ ಹಾಕಿ ಅಪಪ್ರಚಾರ ಮಾಡ್ತಾ ಇದ್ದೀರಿ. ಅಟ್ ದ ಸೇಮ್ ಟೈಮ್ ಇದೇ
ಆಯ್ತು, ಒಂದು second ಮೇಡಮ್, ರಮಾಕಾಂತ್. please ಮೇಡಮ್, ಹಾಗಾದ್ರೆ ದಯವಿಟ್ಟು ಇಲ್ಲಿ ಮೇಡಮ್, ಕರ್ನಾಟಕದ ಹಿಂಗೆಲ್ಲ ಪಾಲನೆ debate ಇಲ್ವಾ ಆಗಲ್ಲ ಅದಕ್ಕೆ? ಮೇಡಮ್. ಅಲ್ಲ, ಇದು ಕರ್ನಾಟಕದ debate ಆಗಲ್ಲ ಪಾಲನೆ ಮೇಡಮ್. ಇಲ್ವಾ? ಅದು ಗದ್ದಲ ಮಾಡಲೇಬೇಕು ಅಂದ್ರೆ ನಾನು ಸರ್, ಗದ್ದಲ ಮಾಡಬಲ್ಲ ಗದ್ದಲ ಅಲ್ಲ ಮೇಡಮ್. ಸರ್. ನಾನು ಇದಕ್ಕೂ ಉತ್ತರ ಕೊಡಿ ಸರ್. ನೀವೆಲ್ಲದಕ್ಕೂ ನಮಗೂ ಮಧ್ಯ ಬಾಯಿ ಹಾಕಿದ್ರೆ ಮೇಡಮ್, ಸರಿ ಸರ್, 5,000 ನಾನು ನಿಮಗೂ ಮುಗಿದು ಮಾತಾಡಕ್ ಕೊಡಿ. ಬಿಡಲ್ಲ ಆಯ್ತು ಮೇಡಮ್. ಸರ್, ಅಷ್ಟೇ ಮಾತ್ರ ಕರ್ನಾಟಕದ ಉಳ್ಕೋ ಏನು option. ಇಲ್ವಾ ಅದು ಬೇಕು ನಂಗೆ. ಒಂದ್ ನಿಮಿಷ ಮೇಡಮ್. ಕರ್ನಾಟಕದ ಪಾಲಿಲ್ಲ ಅಂದ್ರೆ ಕರ್ನಾಟಕದ ಯಾಕಿಲ್ಲ ಅಂತ ಹೇಳಿ, ಕರ್ನಾಟಕದ ಯಾಕಿಲ್ಲ ಅಂತ ಹೇಳಿ ನೀವು ಕೊಡದೇ ಇರೋನ್ ಕೊಟ್ಟು ತೋರಿಸು ಅಂತಾರಲ್ಲ. 5,000 ಬಂದು ಕೊಟ್ಟು ರಿಲೀಸ್ ಮಾಡಿ, ಇದೆರಡು ಬಾಕಿ ಕೊಡಿ, ನಮ್ದೆಲ್ಲ ಕ್ಲಿಯರ್ ಇದೆಯಪ್ಪ, ನೀನೇನು ಮಾತಾಡ್ತಿದ್ದೆ ಕೇಳಿ. ನೀವು ಯಾರು ನಿಮ್ಮನ್ನು ತಡೆದಿರೋದು ಯಾರು? ನೀವು ಏನು ಬಾಕಿ ಕೊಡದೆ ಬರ ಎಲ್ಲ ಅಧ್ಯಯನ ಮಾಡಿದ್ರು, ಪರಿಹಾರ ಕೊಡ್ರಯ್ಯ ಅಂದರೆ ನಿಮ್ದೆಷ್ಟು ಖರ್ಚು ಮಾಡಿದ್ದೀರಿ, ಅಲ್ಲೆಷ್ಟು ಕೊಟ್ರಿ, ಅದಲ್ಲ. ನೀವು ಕೊಟ್ಟುಬಿಟ್ಟು ಕೇಳಿ, ನಾನು ಕೊಟ್ಟು ಇದ್ದೀನಿ, ನಿಂದೆಷ್ಟು ಪಾಲಯ್ಯ ಅಂತ ಹೇಳ್ಬೇಕಾಗತ್ತೆ. ನೀವು ಏನು ಕೊಡ್ತೀರಾ? ಎಲ್ಲದಕ್ಕೂ ಕೇಂದ್ರ ಸೂಪರ್, ಕೇಂದ್ರ ರೈಟ್ ಅಂತ ಹೇಳಿದ್ರೆ ಹೇಗೆ ಮೇಡಮ್? ಯಾರು ಒಪ್ಕೋತಾರೆ? ಎಲ್ಲದಕ್ಕೂ ಕೇಂದ್ರಕ್ಕೆ ಕೈ ತೋರಿಸೋದು ಸರಿನಾ ಹಾಗಾದ್ರೆ? ಅಲ್ಲ ಅಂದ್ರೆ ಎಲ್ಲದಕ್ಕೂ. ನೋಡಿ ಸರ್, ಖಂಡಿತ ಇದೆ, ಖಂಡಿತ ಇದೆ ಮೇಡಮ್ ಒಂದು ಇಲ್ಲ ರೀ, ಕೇಂದ್ರ ಬದುಕ್ತಾ ಇರೋದೇ ರಾಜ್ಯಗಳಿಂದ. ಒಂದು ರಾಜ್ಯಗಳು ಟ್ಯಾಕ್ಸ್ ಸರ್, ಇಲ್ಲಿ ಏನಾಗಿದೆ, ನಾವೆಲ್ಲ ಚಕ್ರವರ್ತಿಗಳ ಕಾಲಕ್ಕೆ ವಾಪಸ್ ಹೋಗ್ತಿದ್ದೀವಿ ಸರ್. ಅದೇ ಸಮಸ್ಯೆ ಆಗಿದೆ. ಲೆಕ್ಕ ಕೊಡಬೇಡಿ ಅಂತ ಒಂದು ಕಲ್ಪನೆ ಇದೆ, ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ, ಸರ್ವಾಧಿಕಾರದಲ್ಲಿಲ್ಲ. ಮೇಡಮ್ ಒಂದು ನಿಮಿಷ, ಸರ್ವಾಧಿಕಾರದಲ್ಲಿಲ್ಲ. ಸಮಾನವಾಗಿ ಮೇಡಮ್ ಬ್ರೇಕ್ ತಗೊಂಡಿಲ್ಲ, ಲಾಂಗ್ ಬ್ರೇಕ್ ತಗೊಂಡಿಲ್ಲ ಮೇಡಮ್, ಅರ್ಧ ಗಂಟೆ ಬ್ರೇಕ್ ತಗೊಂಡಿಲ್ಲ ಮೇಡಮ್. ಮೇಡಮ್ ಅರ್ಧ ಗಂಟೆ ಬ್ರೇಕ್ ತಗೊಂಡಿಲ್ಲ ಮೇಡಮ್, ಹಾಫ್ ಅನ್ ಅವರ್. ಎಲ್ಲರೂ ಸಮಾನ ನೋಡಿಲ್ಲ ಮೇಡಮ್, ರಿಕ್ವೆಸ್ಟ್ ಎಲ್ಲರೂ ಸಮಾನ ನೋಡಿಲ್ಲ ಮೇಡಮ್. ಒಂದು ತಿಳ್ಕೊಂಬಿಡಿ, ಇಲ್ಲಿ ನನ್ನೆಲ್ಲ ವೀಕ್ಷಕರಿಗೆ ಒಂದು ವಿನಂತಿ ಇಷ್ಟೇ. ನಾವು ಯಾರಾದರೂ ಜೋರಾಗಿ ಮಾತಾಡ್ತಾ ಇದ್ದೀವಿ, ಯಾರಾದರೂ ತುಂಬ ಕಿರ್ಚಾಡ್ತಾ ಇದ್ದೀವಿ, ಯಾರಾದರೂ ಇಂಟರಪ್ಟ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಹೇಳ್ತಿರೋ ಪಾಯಿಂಟ್ ಎಲ್ಲ ಅದ್ಭುತ ಸರಿ ಅಂತ ಯಾರೂ ಭಾವಿಸ್ಬೇಡಿ. ಇಲ್ಲಿ ಇದು ಎಕನಾಮಿಕ್ಸ್ ವಿಚಾರ, ಮುಂದಿನ ಜನ್ರೇಷನ್ ಕೂಡ ನೋಡಬಹುದು. ಇವತ್ತೇನು ರೆಕಾರ್ಡ್ ಆಗಿರುತ್ತೆ, 2024ನೇ ಇಸ್ವಿಯಲ್ಲಿ ಒಂದು ಬಜೆಟ್ ವಿಚಾರ ಈ ಥರ ಚರ್ಚೆ ನಡೆಸಿದ್ರು ಅಂದಾಗ ಚಿಕ್ಕ ಮಗು ನಮ್ಮನ್ನು ಕ್ವಶನ್ ಮಾಡ್ಬಿಡ್ಬೋದು, ರೀ ಅವ್ರು ಸುಳ್ಳು ಹೇಳಿದ್ದೀರಾ ನೀವು ಅಂತೇಳಿ. ನಿಜ ಹೇಳಿದರೆ ವಿತ್ ಡಾಕ್ಯುಮೆಂಟ್ಸ್ ನಾವು ಮಾತಾಡೋದು, ಎರಡೇ ವಿಚಾರ ಬರೋದಿಲ್ಲ. ನಾನು ಮಾತಾಡೋದು, ಯಾರು ಮಾತಾಡೋದು ಅಷ್ಟೇ, ಯಾರು ಮಾತಾಡೋದು ಇಷ್ಟೇ. ಸರ್ ಶ್ರೀನಿವಾಸ್ ಸರ್, ನನ್ನ ಪ್ರಶ್ನೆ ಇಷ್ಟೇ ಕೇಳ್ತಿರೋದು ಸರ್. ಕೇಂದ್ರ ಮತ್ತು ರಾಜ್ಯಗಳಂತ ಬಂದಾಗ ನಾನು ಒಕ್ಕೂಟ ವ್ಯವಸ್ಥೆ ಬಗ್ಗೆ ಮಾತ್ರ ಪ್ರಶ್ನೆ ಮಾಡಿದ್ದು. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಲ್ಲ, ಮನಮೋಹನ್ ಸಿಂಗ್ ಅವರು ಇದ್ದರು, ಇದೇ ನನ್ನ ಕ್ವಶನ್ನೇ. ಇನ್ಯಾರೇ ಬಂದರೂ ಇದೇ ಕ್ವಶನ್. ಒಕ್ಕೂಟ ವ್ಯವಸ್ಥೆಯಲ್ಲಿ ತೆರಿಗೆ ಹಂಚಿಕೆ ಮಾಡಬೇಕು ಅಂದಾಗ, ಪಾಲು ಕೊಡಬೇಕು ಅಂದಾಗ ಕೊಡಲೇಬೇಕು, ಅದವ್ರ ಕರ್ತವ್ಯ. ಕೊಡಲ್ಲ ಅಂತ ಹೇಳಕ್ಕೆ ಬರಲ್ಲ. ಯಾಕೆಂದರೆ GSTಗೆ ಎಲ್ಲ ರಾಜ್ಯಗಳು ಒಪ್ಕೊಂಡೇ ದೊಡ್ಡ ವಿಚಾರ. ಯಾಕಂತ ಹೇಳಿದ್ರೆ ನಷ್ಟ ಆಗುತ್ತೆ ಗೊತ್ತಿತ್ತು ಅವ್ರಿಗೆ, ನಮ್ಮ ಪಾಲು ತೊಗೋತಾ ಇದ್ದಾರೆ ಅಂತ ಹೇಳಿ ಒಪ್ಕೊಂಡು ಬಿಟ್ರು. ನಾವು ಪರಿಹಾರನೂ ಕೊಡ್ತೀವಿ ಅಂತ ಕನ್ವಿನ್ಸ್ ಮಾಡಿದ್ಮೇಲೆ ಅದು ಕೊಡಲ್ಲ ಅಂತ ಯಾರು ಹೇಳಕ್ಕೆ ಬರಲ್ಲ. ನನ್ನ ಕರ್ನಾಟಕ ಆದರೂ ಇದೇ ವಾದನೆ, ಬೇರೆ ರಾಜ್ಯಗಳಾದ್ರೂ ಅದೇ ವಾದ. GST ರಾಜ್ಯ ಮತ್ತೆ ಕೇಂದ್ರದ ಸಂಬಂಧದ ಬಗ್ಗೆ ಹೇಳಬೇಕು ಅಂದ್ರೆ, ಇವಾಗ ಇದೇ ಒಂದು ವಾರದಿಂದ ಮಾನ್ಯ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಿ ಒಂದು ಪ್ರೊಟೆಸ್ಟ್ ಮಾಡಿದ್ರು. ಏನೋ ನಮ್ಮ ರಾಜ್ಯಕ್ಕೆ ಬರಬೇಕಾದ್ರೆ ಹಣ ಬರ್ತಾ ಇಲ್ಲ, ಇದು ಮಾಡಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ ಒಳಗೆ ಉತ್ತರ ಕೊಟ್ಟರು. SGST ಒಳಗೆ ಎಷ್ಟು ಭಾಗ ಇದೆ, IGST ಒಳಗೆ ಎಷ್ಟು ಭಾಗ ಇದೆ, CGST ಒಳಗೆ ಎಷ್ಟು ಭಾಗ ಇದೆ ನೋಡಿ, SS ರಿಲೀಸ್ ಮಾಡ್ತೀವಿ, ರಿಲೀಸ್ ಮಾಡಬೇಕು ಅಂತ ಹೇಳಿದ ಮೇಲೆ ಅದಕ್ಕೆ ಯಾರು ಉತ್ತರ ಕೊಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಏನು ಏನೋ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತ ಹೇಳಿ. ಯಾಕೆಂದ್ರೆ ಅದನ್ನ ಕಾಂಟ್ರಾಡಿಕ್ಟ್ ಮಾಡೋಕೆ ಅಲ್ಲಿ ಪಾಯಿಂಟ್ ಇಲ್ಲ. ಅವ್ರು ವಿತ್ ಸ್ಟಾಟಿಸ್ಟಿಕ್ಸ್ ಅಂಡ್ ಫಿಗರ್ಸ್ ಶಿ ಮೆನ್ಷನ್. ಸೊ ಆ ಥರ ಇರಬೇಕಾದ್ರೆ GST ಒಳಗೆ ಬರಬೇಕು ಅಂತ ಹೇಳ್ಕೊಂಡು ಹೇಳೋದ್ರೊಳಗೆ ಬಜೆಟ್ಗೆ ಸಂಬಂಧ ಇಲ್ಲ. ಬಜೆಟ್ ಒಳಗೆ ಏನು GST ಹಣ ಇವತ್ತು ಬಾಕಿ ಇದೆ, ನಾಳೆ ಕೊಡ್ತಾರೆ ಅಷ್ಟೇ. ಎಷ್ಟೋ ಒಂದು ಟೈಮ್ ಒಳಗೆ ಕಂಪ್ಲೀಟ್ ರಿಲೀಸೇ ಮಾಡಿಬಿಡ್ತಾರೆ. ಪ್ರತಿಯೊಂದು ರಾಜ್ಯಕ್ಕೂ ರಿಲೀಸ್ ಮಾಡಬೇಕು. ಏನೋ ಎಗೇನ್ಸ್ಟ್ ಗೌರ್ಮೆಂಟ್ ಇದ್ರೆ ರಿಲೀಸ್ ಮಾಡಬೇಕು, ಫಾರ್ ಗೌರ್ಮೆಂಟ್ ಇದ್ರೆ ರಿಲೀಸ್ ಮಾಡಬೇಕು. ದೇ ಆರ್ ಡ್ಯೂಟಿ ಬೌಂಡ್ ಟು ರಿಲೀಸ್ ದ GST ಅಮೌಂಟ್ಸ್ ಆಸ್ ಪರ್ ದಿ ಕ್ಯಾಲ್ಕುಲೇಷನ್. ಅವ್ರು ಅದು ಹೇಳಿದ್ದಾರೆ, IGST ಒಳಗೆ ಎಷ್ಟು ಪಾಲು ಬರುತ್ತೆ, ಇವಾಗ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಏನಿರುತ್ತೆ ಬಾಕಿ ಬರಬೇಕಾಗಿರೋದು ಜನ ಸುಳ್ಳು. ಸ್ಟ್ರೈಟ್ ಅವೇ ಕ್ವಶನ್ ಸರ್. ಇದು ತಿಂಗಳು ಬೆಳೀತಾ ಇರುತ್ತಲ್ಲ ಸರ್, ತಿಂಗಳು GST ಇವಾಗ 1,67,000 ಕೋಟಿ ಏನೋ ಕಲೆಕ್ಟ್ ಆಗಿದೆ ಒಂದು ತಿಂಗಳಲ್ಲಿ ಹೇಳ್ತಾರೆ. ಆ 1,67,000 ಕೋಟಿನ ಟೋಟಲ್ ಆಗಿ ಕೊಡ್ಲೇಬೇಕು. ಅದು ಒಂದು ತಿಂಗಳಿಗೆ ಬಾಕಿ ಆಗ್ಬಿಡುತ್ತೆ. ಅದು ಅವ್ರು 2 ತಿಂಗಳಲ್ಲಿ ಕೊಡೋದು, 3 ತಿಂಗಳಲ್ಲಿ ಕೊಡ್ಬೋದು. ಒಟ್ಟು ಕೊಡ್ತಾ ಇದ್ದಾರೆ. 5,735 ಕೋಟಿ ಯಾವುದು ಸರ್? ಏನ್ ಸರ್? 5,735 ಕೋಟಿ ಯಾವುದು? ಅದು 5,735 ಕೋಟಿ. ಅದು 15 ಫೈನಾನ್ಸ್ ಕಮಿಷನ್ 14 ಅದ್ರದ್ದು ಬಂದಿಲ್ಲ ಅಂತ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಬೆಂಗಳೂರು ದಕ್ಷಿಣದ MP ಒಬ್ಬರು ಶುದ್ಧ ಸುಳ್ಳಿದು, ನಾನು 500 ಪುಟ ಓದ್ಬಿಟ್ಟಿದ್ದೀನಿ, ಅದರಲ್ಲಿ ಈ ಥರದೊಂದು ಮೆನ್ಷನ್ ಬರಬೇಕಿಲ್ಲ ಅಂತ ಸುಳ್ಳು ಹೇಳಿದ್ರು. ಬೈ ಹೇಳಿದ್ರು ಸರ್ 15th ಫಿನಾನ್ಸ್ ರಿಪೋರ್ಟ್ ಅನ್ನೇ ಗಂಟಾಘೋಷ ಪ್ರೆಸ್ ಮೀಟ್ ಮಾಡ್ಬಿಟ್ಟು ನಾವು ಸುಳ್ಳು ಹೇಳ್ತೀವಿ ಅಂತ ಹೇಳಿದ್ರೆ ಇದಕ್ಕಿಂತ ಘೋರ ಏನಿದೆ ಈ ದೇಶಕ್ಕೆ? ಖಂಡಿತವಾಗಿ ಸರ್. ನನ್ನ ಪಾಯಿಂಟ್ ಸರ್, ಈಗ ಬಜೆಟ್ ಬಂದ್ಬಿಡ್ತೀನಿ ಸರ್. ಮೇಡಮ್ ಎಲ್ಲ ನೀವೇ ಮಾತಾಡೋದು ಬೇಡ, ಬೇರೆಯವರು ಇದ್ದಾರೆ ಸರ್. ಧರ್ಮಸೇನ ಸರ್, ಇಲ್ಲಿ ಬಜೆಟ್ ಅಂತ ಬಂದಾಗ ಸರ್ ಅನೇಕ ಬಾರಿ ಮರುನಾಮಕರಣಗಳಾಗ್ಬಿಡ್ತವೆ. ರೀನೇಮ್, ಮರುನಾಮಕರಣ. ಅದೇ ಹಳೆ ಯೋಜನೆ ಇರ್ತದೆ, ಹೊಸ ಹೆಸರಿಡು, ಮುಖ್ಯಮಂತ್ರಿ ಹೆಸರು ಆ ಥರದ್ದು ಈ ಬಾರಿನೂ ಇದೆಯಾ? ಈ ಬಜೆಟಲ್ಲೂ ಇದೆಯಾ? ಇಲ್ಲ ಸರ್. ಇದು ನೋಡಿ ಸರ್, ಈಗ ಈಗ ಭಾಗ್ಯಲಕ್ಷ್ಮಿ ಅದು ಯಡಿಯೂರಪ್ಪನವರೇ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ನಾವೇನು ಅದನ್ನ ಯಾರೋ ಒಂದು ಒಳ್ಳೆ ಕಾರ್ಯಕ್ರಮನೇ. ಈಗ
ಆ ಇದನ್ನ ಯಾರು ಡೈವರ್ಟ್ ಮಾಡೋದಕ್ಕಾಗಲ್ಲ. ಅದನ್ನ ಬೇರೆ ಬೇರೆ ತರ ಹೆಸರು ಏನೇ ಇಡ್ಲಿ ಏನೇ ಮಾಡಲಿ, ಅದು ನೀವು ಹೇಳಿದ್ದಕ್ಕೆ ನನ್ನ ಅದೊಂದು ಉತ್ತರ ಸರ್. ಮತ್ತೆ ಈಗ ನಾನು ಬಹಳ ಪ್ರಮುಖವಾಗಿ ಏನು ಹೇಳ್ತೀನಿ ಅಂದ್ರೆ ಸರ್, ಮೇಕೆದಾಟು ಬಗ್ಗೆ ತಾವು ಮುಂಚೆ ಚರ್ಚೆ ಮಾಡಿದ್ರಿ. ಮೇಕೆದಾಟು ಬಗ್ಗೆ ಇವತ್ತಿಗೂ ಇರೋ ಅನುಮತಿ ಕೊಟ್ಟಿಲ್ಲ ಅಂತಲೂ ಮೊನ್ನೆ ಒಂದು ಸಬ್ಜೆಕ್ಟ್ ಇತ್ತು ಸರ್ ಡೆಲ್ಲಿನಲ್ಲಿ ಇದು ಮಾಡುವಾಗ, ಸ್ಟ್ರೈಕ್ ಮಾಡುವಾಗ. ಯಾತಕ್ಕೆ ಅಂತ ಹೇಳಿದ್ರೆ ಸರ್, ಇವತ್ತವರೆಗೂ ಕೂಡ ದಕ್ಷಿಣ ಭಾರತದ ಬಗ್ಗೆ ಕೇಂದ್ರ ಸರ್ಕಾರಗಳು ಹೆಚ್ಚಿನ ಗಮನವನ್ನು ಹರಿಸ್ತಾ ಇಲ್ಲ ಅಂತ ಹೇಳೋದು ನಂಬರ್ 1. ಹಿಂದೆ ಸರ್ ಜೂನ್ 10ನೇ ತಾರೀಕು ನಾವೆಲ್ಲ ನಮ್ಮ ಊರಲ್ಲಿ ಇರ್ತಿದ್ವಿ ಸರ್. ಯಾರೇ ನಮ್ಮ ಕಾವೇರಿ ಬೇಸಿನ ಜನಗಳು 10ನೇ ತಾರೀಕು ನಮ್ಮ ಕೆನಾಲ್ಗಳಲ್ಲಿ ನೀರು ಬಿಡ್ತಾ ಇದ್ರು KRS ಇಂದ. ಲೆಫ್ಟ್ ಬ್ಯಾಂಕ್ ಇರ್ಬೋದು, ರೈಟ್ ಬ್ಯಾಂಕ್ ಇರ್ಬೋದು, ಎಲ್ಲಾನು. ಸೊ ನಮಗೆ 10ನೇ ತಾರೀಕು ಅಂದ್ರೆ ಇದು. ಇವತ್ತು ಆ ಪರಿಸ್ಥಿತಿ ಇಲ್ಲ ಸರ್. ನಾವು ಎಲ್ಲ ಸೀಸನ್ ಎಲ್ಲ ಶಿಫ್ಟ್ ಆಗ್ಬಿಟ್ಟಿದೆ. ಅವತ್ತಿಗೆ ಈ ಪ್ರಶ್ನೆಗಳೇ ಬರ್ತಿರ್ಲಿಲ್ಲ. ವಾಡಿಕೆ ಅಂತೆ ಜನವರಿ ಫೆಬ್ರವರಿಲೇ ಮಳೆಗಳು ಸ್ಟಾರ್ಟ್ ಆಗ್ಬಿಡ್ತಿತ್ತು. ಜೂನ್ 10 ಅಂದ್ರೆ ಮೇಲೆಲ್ಲ ಡ್ಯಾಮ್ ತುಂಬೋಗ್ಬಿಡ್ತಿತ್ತು ಸರ್. ಇವತ್ತು ನೀವು ಜೂನ್ ಜುಲೈ ಆಗಸ್ಟಲ್ಲೂ ತುಂಬದೇ ಇರ್ತಕ್ಕಂಥ ನಿದರ್ಶನಗಳಿದೆ. ಮೇಕೆದಾಟು ನಮ್ಗೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದು ಮೇಜರ್ ಡಿಸ್ಪ್ಯೂಟ್ ವಿತ್ ತಮಿಳ್ನಾಡು. ಸೊ ನೀವು ಒಬ್ಬ ದೇಶದಲ್ಲಿ ನಾವೆಲ್ಲೆಲ್ಲೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬಗೆಹರಿಸ್ತಾ ಇದ್ದೀವಿ, ನಮ್ಗೆ ಗೌರವ ಕೊಡ್ತಾರೆ, ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳ್ತಿಲ್ಲ ಸರ್. ಕರ್ನಾಟಕದಲ್ಲಿ ಇದು ಸ್ವತಂತ್ರ ಪೂರ್ವದಲ್ಲಿ ಕಟ್ಟಿದಂಥ ಡ್ಯಾಮು. ನಮಗೆ ಮಹದಾಯಿನೂ ಬಗೆಹರಿದಿಲ್ಲ ಸರ್. ಇಲ್ಲ ಸರ್, ಅಲ್ಲಿ 2 ಡಿಸ್ಪ್ಯೂಟ್ ಇದೆ ಸರ್. ಅದನ್ನು ನಮ್ಮ ಟಿವಿಗಳ ಡಿಬೇಟ್ಗಳಿಗೆ ಬಂದಿದ್ದೀನಿ. ಅಲ್ಲಿ ಮಹದಾಯಿದ ಏನ್ ಪ್ರಶ್ನೆ ಇದೆ ಅಂದ್ರೆ ಸರ್, ಗೋವಾದಲ್ಲಿ ಟೂರಿಸಂ ಹೊರಟೋಗ್ತದೆ, ದಟ್ ಇಸ್ ಇಂಟರ್ನ್ಯಾಷನಲ್ ಟೂರಿಸಂ ಅಂತ ಹೋಗಿ ಇವರು ಏನಂದ್ರು ಅಂದ್ರೆ ಕರ್ನಾಟಕದ ನಾವು ಗೋವಾ ಪರ ಅಂತ ಮಾತಾಡಿದ್ದು ನೆನಪಿರ್ಲಿ. ಕರ್ನಾಟಕದ ಆಯ್ತಾ ನಿಮ್ಮ ನಾಯಕಿ ಅಧಿನಾಯಕಿ ಅವರು ಅಲ್ಲ ಇರ್ಲಿ, ಅಲ್ಲಲ್ಲ ಅದಿರ್ಲಿ, ನೀವು ಬೇಕಾದ್ರೆ ಹೇಳಿ, ನಂದೇನಿಲ್ಲ. ಆಯ್ತು ಸರ್, ಎಲ್ಲ ಇಷ್ಟು ಡಬಲ್ ಇಂಜಿನ್ ಬಂದ್ಬಿಟ್ಟು ಟ್ರಿಬಲ್ ಇಂಜಿನ್ ಇದ್ದಾಗ ಆಗ್ಲಿಲ್ಲ. ಅದು ಪಾಪ ಮರ್ತು ಬಿಡ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ನಾವು ಕರ್ನಾಟಕದ ವಿರುದ್ಧ ಮಾತಾಡಿದ್ರು ಸೋನಿಯಾ ಗಾಂಧಿ ಅವರು, ಅದನ್ನು ನೆನಪಿಸ್ತೀನಿ. ಬಟ್ ಅವಾಗ ನೀವು ಮಾಡಿ ತೋರಿಸಬಹುದಾಗಿತ್ತು. ಇಲ್ಲ ರೀ, ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ, ನಾವು 2 ಕಡೆನೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮ್ದಿದೆ, ಸೋನಿಯಾ ಗಾಂಧಿ ಅವರು ಇಂತ ಸುಳ್ಳು ಹೇಳಿದ್ದಾರೆ, ನಾವು ಮಾಡಿದೀವಿ ಅಂತ ಮಾಡಿಬಿಟ್ಟಿದ್ರೆ ನಾನು ನಿಮ್ಗೆ ಇವತ್ತು ಕಾಲಿಗೆ ನಮಸ್ಕಾರ ಮಾಡಿ, ನೀವು ನಮ್ಮ ತಾಯಿ ಅಂತ ಹೇಳಿ ನಿಮ್ ಕಾಲಿಗೆ ನಮಸ್ಕಾರ ಮಾಡಿ ಹೂವು ಕಾಲಿಗೆ ನಮಸ್ಕಾರ ಮಾಡಿ ಹೊಟ್ಟೋಗ್ತಿದ್ದೆ. ಈಗ ಹೋಗಿ ಅಟ್ಲೀಸ್ಟ್ ಕೂತ್ಕೊಂಡು ಮಾಡಿಸಿ. ಇಂಥವೆಲ್ಲ ಸುಳ್ಳು ಹೇಳಿದಿರಿ, ಸೋನಿಯಾ ಗಾಂಧಿ ಅವರು ಸುಳ್ಳು ಹೇಳಿದ್ರು, ನಾವು ಇದು ಪ್ರಮಾಣವಾಗಿ ಮಾಡೋಣ ಅಂತ ಯಾಕೆ ಅಶೋಕ್ ಅವ್ರು ಏನ್ ಗೊತ್ತಾ, DK ಶಿವಕುಮಾರ್ ಅವರೇ, ನೀವು ಅವ್ರ ಫ್ರೆಂಡ್ ಅಂದ್ರೆ ಸರ್, ನಾವು ಬಹಳ ಜನ ಎಷ್ಟು ಜನಕ್ಕೆ ಹೋದ್ರೆ ಮಾತಾಡ್ತೀವಿ, ಅಲ್ಲಿ ಮಾತಾಡಿದವರೆಲ್ಲ ಫ್ರೆಂಡ್ ಆಗ್ಬಿಡ್ತಾರೆ. ಅವ್ರವ್ರ ರಾಜ್ಯದ ಇಂಟ್ರೆಸ್ಟ್ ಅಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಮತ್ತೆ ನಿಮ್ಮ ಇಂಟ್ರೆಸ್ಟ್ ಏನು ಕೇಂದ್ರ ಸರ್ಕಾರದವ್ರದ್ದು? ಸೊ ಹಾಗಾಗಿ ನೀವು ಮೊದಲನೇದಾಗಿ 1,000 ಕೋಟಿನ ನಾವು ಬಡ್ಜೆಟ್ ಅಲ್ಲಿ ಇಟ್ರಿ. ಯಾಕೆ ಮಾಡ್ಲಿಲ್ಲ ಅದನ್ನ? ಮಹದಾಯಿ ನಾವು ಪಾದಯಾತ್ರೆ ಮಾಡಿದಾಗ ತೆಗೆದಿಟ್ರಿ, ಬಡ್ಜೆಟ್ ಅಲ್ಲಿ ತೆಗೆದಿಟ್ಟಿದ್ದಾರೆ ಸರ್. ದಿಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ನಾವು ಪಾದಯಾತ್ರೆ ಮಾಡಿದ ವರ್ಷ, ಈಗ 2 ವರ್ಷದಲ್ಲಿ ಮಾಡಿಟ್ರು. ಅವೆಲ್ಲ ಕೂಡ ಒಂದು ಕೂಡ ಮಾಡಲಿಲ್ಲ ಸರ್. ಬಹಳ ಪ್ರಮುಖವಾದ ವಿಚಾರ ಹೇಳ್ಬಿಟ್ಟು ನೀವು ಎಷ್ಟು ಬೇಕಾದ್ರೂ ಮಾತಾಡಿ ಬಡ್ಜೆಟ್ ಬಗ್ಗೆ. ಬಹಳ ಪ್ರಮುಖವಾಗಿ ನಮ್ಗೆ ಏನು ಬರ್ತಾ ಇದೆ ಅಂತ ಹೇಳಿದ್ರೆ ಸರ್, ಏನು ಕೇಂದ್ರ ಸರ್ಕಾರ ನಮಗೆ ಏನು ಕೊಡಬೇಕು ಆ ತಿಂಗಳಲ್ಲೇ ಕೊಡ್ಬೇಕು ನಮಗೆ. ಬಹಳ ಪ್ರಮುಖವಾಗಿ ಏನಾಗುತ್ತೆ ಸರ್, ಈ ಬ್ಯಾಂಕ್ಗಳಲ್ಲಿ ಎಲ್ಲ ಆಟೋಮೆಟಿಕ್ ಸಿಸ್ಟಮ್, ಎಲ್ಲ ದುಡ್ಡು ಅಲ್ಲಲ್ಲೇ ಬಡ್ಡಿ ಕೊಟ್ಟೋಗ್ತವೆ. ನೀವು 3 ತಿಂಗಳು ಕೊಟ್ಟರೆ ಹೇಳಿ ಸರ್, ಸಾರ್ಗೆ ಹೇಳಿ, ಅವರು ಏನು ಹೇಳ್ತಾರೋ ಅದಕ್ಕೆ ನಾನು ಎಂಡರ್ಸ್ ಮಾಡ್ತೀನಿ. ದಯಮಾಡಿ ಕರ್ನಾಟಕದ ಜನ ಭಾಳ ಶಾಂತಿಯುತವಾಗಿರ್ತಾರೆ, ಎಲ್ಲ ನಾವು ಹೇಳಿದ್ದನ್ನೆಲ್ಲ ಕೇಳ್ತಾರೆ ಅಂತ ಹೇಳಿ ಮಾಡಕ್ಕೆ ಹೋಗ್ಬಾರ್ದು. ಮತ್ತೆ ಇವರು ಕರ್ನಾಟಕದಲ್ಲಿ ಸೋತ ಮೇಲೂ ಕೂಡ ಕರ್ನಾಟಕದ ಬಗ್ಗೆ ಎಲ್ಲ ಇಂಟ್ರೆಸ್ಟು ಕಳ್ಕೊಂಡು. ಗಂಗಾಧರ ಕೃಷ್ಣಕ್ಕೆ ಅವರೇ, ನೀರಾವರಿ ವಿಚಾರದಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರೋದು ನಿಜಾನ ಸುಳ್ಳ? ಮೊದಲೇ ನಂಬರ್ ಅನ್ಯಾಯ. ಅದರಲ್ಲಿ ಯಾವುದೇ ಏನಪ್ಪ ಅಂದರೆ ಅನುಮಾನನೇ ಇಲ್ಲ. ಯಾಕೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ದೊಡ್ಡ ಇತಿಹಾಸ ಇದೆ. ಅದ್ರ ಬಗ್ಗೆನೇ ಒಂದು ನಾನು ರಿಕ್ವೆಸ್ಟು, ಒಂದು ಡಿಬೇಟ್ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಇಲ್ಲಿ ಎಷ್ಟು ಈ ಇದರೊಳಗಡೆ ವಿಷಯಾಂತರ ಆಗಿಬಿಡ್ತದೆ ಅಂತ ಅನ್ನೋದಕ್ಕೆ ಈ ಮೇಕೆದಾಟು ಬಗ್ಗೆನೇ ಒಂದು ವಿಚಾರ ಹೇಳ್ತೀನಿ ನಾನು. ನೋಡಿ, ಆಲ್ಮಟ್ಟಿಯಿಂದ ಇದೇ ಮಡ್ರಾಸ್ ನಗರಕ್ಕೆ 15 TMC ನೀರು ಹೋಗ್ತಾ ಇದೆ. ಅದರಲ್ಲಿ ಕರ್ನಾಟಕದ ಪಾಲು ಇದೆ. ಹೌದ್ರಾ? ಮಾನವೀಯತೆ ಆಧಾರದ ಮೇಲೆ ಕೊಡ್ತಾ ಇದ್ವಿ ನೀರು ಕುಡಿಲಿಕ್ಕೆ ಅಂತ, ಡ್ರಿಂಕಿಂಗ್ ವಾಟರ್ ಹೆಸರು ಕೊಡ್ತೀವಿ ಅಂತ. ಹೌದ್ರಾ? ಇವತ್ತು ಆ ನೀರು ಬಂದಾಯ್ತಂದ್ರೆ ಇಡೀ ತಮಿಳ್ನಾಡು ಬಿಕ್ಕಳಿಸ್ತದೆ. ಸ್ಟಾಲಿನ್ ಮನೆಗೆ ನೀರು ಹೋಗಲ್ಲ, ಅದನ್ನ ತಿಳ್ಕೊಬೇಕು. ನಮ್ಮ ನೀರು ಕುಡಿದು ಇವತ್ತು ಮೇಕೆದಾಟಿಗೆ ಅಬ್ಜೆಕ್ಷನ್ ಹಾಕ್ತಾರಂತಂದ್ರೆ ಮನುಷ್ಯರ ಅವ್ರು ಅಂತೇಳಿ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇದನ್ನು ನಮ್ಮ ಫೈಟ್ ಮಾಡ್ತಕ್ಕಂಥವ್ರು ಎಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ವಕೀಲರುಗಳು ಎಷ್ಟು ಕೋಟಿ ಇವತ್ತೇನಪ್ಪ ಅಂದ್ರೆ ಫೀಸ್ ತೊಗೊಳ್ತಾ ಇದ್ದಾರೆ, ಏನು ವಾದಗಳನ್ನು ಮಂಡಿಸ್ತಾ ಇದ್ದಾರೆ, ಅದರದ್ದು ಒಂದು ಶ್ವೇತಪತ್ರ ಕೂಡ ಅಂತ ಹೇಳ್ರಿ ನನಗೆ. ಅದಕ್ಕೆ ಇತಿಹಾಸ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಏನೇನಾಗ್ತಾ ಇದೆ ಅಂತಕ್ಕಂಥದ್ದು
ಯಾಕೆ ಗ್ರೀನ್ ಬ್ರೆಂಚಿನಲ್ಲಿ ಏನಪ್ಪ ಅಂತಂದ್ರೆ ಈ ವರ್ಷಾನುಗಟ್ಲೆ ಏನಪ್ಪ ಅಂದ್ರೆ ಇವರು ಜಸ್ಟಿಸ್ಗಳೇ ಕೂಡಲಿಲ್ಲ, ಓಕೆ, ಇದು ಬಗೆಹರಲಿಲ್ಲ. ಯಾಕೆ ಇವತ್ತು ಗೆಜೆಟ್ ನೋಟಿಫಿಕೇಶನ್ ಆಗ್ತಾ ಇಲ್ಲ ಆಲ್ಮಟ್ಟಿದು? ಓಕೆ, ಹೌದ್ರಾ? ಇದು ಎಲ್ಲಕ್ಕೆ ಏನಪ್ಪ ಅಂತಂದ್ರೆ ರಾಜಕೀಯ ಇದೆ. ಆಮೇಲೆ ಇನ್ನೊಂದು ಲಾಸ್ಟ್ಗೆ ನೀರಾವರಿ ಸಂದರ್ಭದಲ್ಲಿ ಇಡೀ ಒಂದು ಏನಪ್ಪ ಅಂತಂದ್ರೆ ಒಂದು ಹೇಳಲಿಕ್ಕೆ ಇಚ್ಛಪಡ್ತೀನಿ ನಾನು, ಫಾರ್ವರ್ಡ್ ಪಾಲಿಟಿಕ್ಸ್, ಬ್ಯಾಕ್ವರ್ಡ್ ಪಾಲಿಟಿಕ್ಸ್, ಅದಕ್ಕೆ ಬೇರೆ ಬೇರೆ ಮರುನಾಮಕರಣ ಅಂತ ಹೇಳ್ತಾರಲ್ಲ, ಅದು ಮರುನಾಮಕರಣ ಅಹಿಂದ ಇರ್ಬೋದು, ಇವತ್ತು ಇನ್ನೊಂದು BJP ಇರ್ಬೋದು, ಇನ್ನೊಂದು ಹಿಂದುತ್ವ ಇರ್ಬೋದು, ಮತ್ತೊಂದು ಇರ್ಬೋದು. ಈ ರಾಜಕೀಯ ಹಿನ್ನೆಲೆಯಲ್ಲಿ ಇವತ್ತೇನಪ್ಪ ಅಂದ್ರೆ ಕರ್ನಾಟಕದ ನೀರಾವರಿಯನ್ನು ಏನಪ್ಪ ಅಂದ್ರೆ ಅಧ್ಯಯನ ಮಾಡಬೇಕಾಗಿದೆ. ಓಕೆ, ಎಲ್ಲಿ ನೀರಾವರಿಗೆ ಜಾಸ್ತಿ ಹೋಯ್ತಂದ್ರಪ್ಪ ಅಂದ್ರೆ ದುಡ್ಡು ಅದು ಮೇಲ್ಜಾತಿಯ ಒಕ್ಕಲಿಗರು ಮತ್ತು ಲಿಂಗಾಯತರಿಗೆ ಹೋಗುತ್ತೇನೋ, ಅವ್ರದ್ದೇ ಜಾಸ್ತಿ ಜಮೀನುಗಳು ಅಂತಕ್ಕಂಥ ಒಂದು ಅಟಿಟ್ಯೂಡು ಅದೃಶ್ಯವಾಗಿ ತೆರೆಮರೆಯಲ್ಲಿ ಕೆಲಸ ಮಾಡ್ತಾ ಇದೆ. ಫೈನ್ ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ನೀರಾವರಿ ವಿಚಾರ ಹೇಗಾಗ್ಬಿಡುತ್ತೆ ಅಂದರೆ ಒಂದು ಸರ್ಕಾರ ಅಂತಲ್ಲ, ಸುಮಾರು ಸರ್ಕಾರ ನೋಡ್ಬಿಟ್ಟಿದ್ದೀವಿ ನಾವು. ಈ ನೀರಾವರಿ ವಿಷಯ ಬಂದಾಗ ದೊಡ್ಡ ಬಾಪ್ತಪ್ಪ ಅದು, ಕೈ ಹಾಕಿದ್ರೆ ಸಾವಿರಾರು ಕೋಟಿ ಕತೆಗೆ ಬಂದುಬಿಡುತ್ತೆ ಅಂಥೇಳಿ ಮುಟ್ಟಕ್ಕೆ ಹೋಗಲ್ಲ, ಅದನ್ನು ಮುಟ್ಟಕ್ಕೆ ಹೋಗಲ್ಲ. ಆದರೆ ನೀರಾವರಿ ಅಂತ ಅದ್ಭುತ ಅಂತ ಹೇಳಿದ್ರೆ, ಮೊನ್ನೆ ಯಾರ ಹತ್ರ ಮಾತಾಡ್ತಿದ್ದೆ, ಒಂದು ಕೆರೆ ತುಂಬಿಸೋ ಯೋಜನೆ ರೀ, ಒಂದೇ ಒಂದು ಕೆರೆ ತುಂಬಿಸೋ ಯೋಜನೆ, ಒಂದು ಹಳ್ಳಿ ಭಾಗದಲ್ಲಿ ಒಂದು 100 ಕೆರೆ ತುಂಬಿಸಿದ್ವಿ ಅಂತ ಹೇಳಿದ್ರೆ ಅಂತರ್ಜಲ ಮಟ್ಟ ವೃದ್ಧಿಯಾಗಿ ಜಿಲ್ಲೆ ತಾಲೂಕು ನಳನಳಿಸಿ ಬಿಡುತ್ತೆ ರೀ, ನಳನಳಿಸಿ ಬಿಡುತ್ತೆ. ಅವನಲ್ಲಿ ಬೋರ್ವೆಲ್ ಹಾಕ್ಸ್ಕೊತಾನೆ, ಅವನು ಅಭಿವೃದ್ಧಿ ಆಗ್ತಾನೆ. ಬಟ್ ಆ ದೂರದರ್ಶಿತ್ವ ಇಲ್ಲ. ಹೇಳ್ತಾರೆ, ನಾನು ಮೊದಲೆಲ್ಲ ಈ ಹೂಳು ತೆಗಿಯೋ ಬಗ್ಗೆನೂ ಬಜೆಟಲ್ಲಿ ಬಹಳ ಪ್ರಸ್ತಾಪ ಆಗ್ತಿತ್ತು, ಅಲ್ಲಿ ಹೂಳು ತೆಗೆದು ಬಿಡ್ತೀವಿ ಅಂತ. ಹೂಳು ತೆಗಿಯೋದು ಇಲ್ವ, ಅಣೆಕಟ್ಟೆ ಇನ್ನು ಎತ್ತರಿಸೋದು ಅದನ್ನು ಅಂಥೇಳಿ. ಯಾರಿಗೋ ಕೇಳಿದ್ರೆ 1 TMC ಹೂಳು ತೆಗಿಯೋಕ್ಕೆ 1,000 ಕೋಟಿ ಬೇಕಾಗತ್ತಪ್ಪ ಅಂದರು. ಅನೇಕರು ಬಂದಿದ್ದರು, ಹೂಳು ಕೊಟ್ಟುಬಿಡಿ, ತೆಗಿಯೋಕ್ಕೆ ನೀವೇನು ದುಡ್ಡು ಕೊಡಬೇಡಿ ಅಂತ. ಒಪ್ಪೋದೇ ಇಲ್ಲ, ಅದಕ್ಕೊಂದು ರಾಜಕೀಯ. ಹೂಳು ನಮಗೆ ಕೊಟ್ಬಿಡಿ, ನನಗೆ ಹೂಳು ಬೇಕು, ತಕ್ಕೊಡ್ತೀನಿ ಫ್ರೀಯಾಗಿ ಅಂದರೆ ಅದಕ್ಕೂ ಒಂದು ರಾಜಕೀಯ. ಹಾಗಾಗಿ ಅಣೆಕಟ್ಟೆ ನೀರಾವರಿ ಹೋದ ವರ್ಷದ ಬಜೆಟ್ ತೆಗೀರಿ, ಯಾರಾದರೂ ಬುಕ್ ಇದ್ದರೆ ಅದ್ರ ಹೋದ ವರ್ಷ ತೆಗೀರಿ, ಅದರದ್ದು 5-8 ವರ್ಷದ ತೆಗೀರಿ. ಇದೇ ಆಲಮಟ್ಟಿ, ಇದೇ ಭದ್ರಾ, ಇದೇ ಕಾವೇರಿ, ಇದೇ ಹೂಳು ತೆಗಿಯೋದು, ಇದೇ ಕೆರೆ ಮರುಪೂರಣ ವ್ಯವಸ್ಥೆ. ಎಲ್ಲಿಗೆ ಬಂದು ನಿಂತ್ಕೊಳ್ತಾ ಇದ್ದೀವಿ ನಾವು? ಎಲ್ಲ ಬಜೆಟ್ ಇದೇ ಹಣೆ ಬರೋಣ, ಬುಕ್ ಒಂದು ಪ್ರಿಂಟ್ ಮಾಡಿಬಿಡೋದು, ಇಸ್ವಿ ಒಂದು ಚೇಂಜ್ ಮಾಡಿಬಿಡೋದು, ಇದ್ರ ಮೇಲೆ ಮಂಡಿಸ್ಕೊಂಡು ಹೋಗೋದಾ? ಇಲ್ಲಿ ಏನು ಪ್ರಶ್ನೆ ಬರ್ತಿದೆ ಅಂತ ಹೇಳಿದ್ರೆ, ಬಜೆಟ್ಟು ಯಾರೋ ಒಂದು ಕಡೆ ಕೇಳಿದ್ದೆ, ಜಿಂದಗಿ ಲಂಬಿ ನಹಿ ಬಡಿ ಹೋನಿ ಚಾಯಿ ಅಂತೇಳಿ. ಜಿಂದಗಿ ಉದ್ದವಾಗಿ ಹೋಗೋದಲ್ಲ, ದೊಡ್ಡದಾಗಬೇಕು ಜಿಂದಗಿ ಅಂತ ಅಲ್ವಾ? ಸೊ ವಿಷಯ ಏನಂತ ಹೇಳಿದ್ರೆ, ಬಜೆಟಲ್ಲಿ ಎಷ್ಟು ಪುಟಗಳಿತ್ತು, ಎಷ್ಟು ಪ್ರಿಂಟಿಂಗ್ ಆಗಿತ್ತು, ಸುದೀರ್ಘವಾಗಿ ಎಷ್ಟು ಗಂಟೆಗಳ ಕಾಲ ಮಂಡಿಸಿದ್ವಿ, ಇದು ವಿಷಯನ. ಬಜೆಟ್ನಲ್ಲಿರ್ತಕ್ಕಂಥ ಸಾರ ಮತ್ತು ದೂರದರ್ಶಿತ್ವ, ಇದು ವಿಷಯನ. ಮೇಜರ್ಲಿ ಬಜೆಟ್ಟು ಒಂದು ಖಾಲಿ ಅದೊಂದು ಪೇಪರು ಅಥವಾ ಒಂದು ಬುಕ್ ಅಲ್ಲ ಅದು. ಬಜೆಟು ನಮಗೆ ಆ ಒಂದು ಜನರ, ಇಡೀ ರಾಜ್ಯದ 6 ಕೋಟಿ ಜನರ ಒಂದು ಭವಿಷ್ಯನ ನಿರ್ಧರಿಸುವಂಥ ಇದು. ನಾವು ಒಂದು ಏನಂದರೆ ಬಜೆಟ್ ಬಗ್ಗೆ ಜನ ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಭಾಳಷ್ಟು ಜನ ನೋಡಿದ್ದೀನಿ. ನೋಡಿ, ನೀವು ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇರಲಿ ಇಲ್ಲದೆ ಇರಲಿ, ನಿಮ್ಮ ಬದುಕಿನ ಮೇಲೆ ಪರಿಣಾಮ ಬೀರುವಂಥದ್ದು ರಾಜಕೀಯ. ರಾಜಕೀಯದ ನೀತಿ ನಿರ್ಧಾರಗಳೇ ನಿಮ್ಮ ಬದುಕಿನ ಮೇಲೆ ಪರಿಣಾಮ, ನೀವು ಹೇಗೆ ಇರಲಿ. ಈಗ ಖಾಲಿ ನಾನು ಕೆಲವು ನೋಡ್ಕೊಂಡು ಬರ್ತಾ ಇದ್ದೀನಿ. ಈಗ 2020 ಗೌರ್ಮೆಂಟ್ ಆಯ್ತಲ್ಲ, ಫಸ್ಟ್ 2020 ಗೌರ್ಮೆಂಟ್ ಆಯ್ತಲ್ಲ, ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಅವರು ಮಾಡಿದಾಗ, ಅವತ್ತಿಂದ ಮೊದಲ್ಕೊಂಡು ಇವತ್ತಿನ ತನಕನೂ ಈ ತೊಗರಿಬೇಳೆಗೆ ಸಂಬಂಧಪಟ್ಟ ಹಾಗೆ ಇದು ಮಾಡ್ಕೊಂಡು ಬರ್ತಾ ಇದ್ದಾರೆ. ಜವಳಿ ಪಾರ್ಕು, ಟೆಕ್ಸ್ಟೈಲ್ ಪಾರ್ಕ್, ಅದು ಹೇಳ್ಕೊಂಡೇ ಬರ್ತಾ ಇದ್ದಾರೆ ಹೊರತು ಅದ್ರ ಬಗ್ಗೆ ಇಂಡಸ್ಟ್ರೀಸ್ ಅದು ಇದು ಮಾಡಬೇಕು, ಟೆಕ್ಸ್ಟೈಲ್ ಪಾರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾರೂ ಕೂಡ ಅದನ್ನು, ಪ್ರತಿ ಬಜೆಟಲ್ಲೇ ಬರ್ತಾ ಇದೆ, ಅದನ್ನು ಇಂಪ್ಲಿಮೆಂಟ್ ಯಾರೂ ಮಾಡ್ತಾ ಇಲ್ಲ. ಆಮೇಲೆ ಇನ್ನೊಂದು ಸೆಕೆಂಡ್ ಒಂದು ಬಂದು ಬಳ್ಳಾರಿ. ಬಳ್ಳಾರಿಯಲ್ಲಿ ಮುಂಚೆ ಬಳ್ಳಾರಿ ಅಂತ ಹೇಳಿದ್ರೆ ಬಳ್ಳಾರಿ ಫೇಮಸ್ ಇದ್ದಿದ್ದು ಜೀನ್ಸ್ ಪ್ಯಾಂಟ್. ಆಮೇಲೆ ನಮ್ಮ ದಾವಣಗೆರೆ ಅಂತ ಹೇಳಿದ್ರೆ ಅದನ್ನ ಮ್ಯಾಂಚೆಸ್ಟರ್ ಆಫ್ ಸೌತ್ ಅಂತ ಕರ್ನಾಟಕ ಅಂತ ಕರೀತಾ ಇದ್ರು. ಇವತ್ತು ಎಷ್ಟು ಮಿಲ್ ಇದೆ, ಎಲ್ಲ ಮಿಲ್ ಮುಚ್ಚೋಗಿದೆ. ಈವನ್ ಬೆಂಗಳೂರಿನಲ್ಲೂ ಕೂಡ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಮುಚ್ಚೋಗಿದೆ. ಮೇಜರ್ ಆಫ್ ಇವತ್ತು ಭಾರತದಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ತುಂಬ ಸಮಸ್ಯೆನಲ್ಲಿದೆ. ಟೆಕ್ಸ್ಟೈಲ್ ಇಂಡಸ್ಟ್ರಿ ಮೇಜರ್ ಪಾರ್ಟ್ ಎಲ್ಲ ಬಂದು ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದೆ. ಕರ್ನಾಟಕದಲ್ಲಿ ಸ್ಕಿಲ್ ವರ್ಕರ್ಸ್ ಇದ್ದಾರೆ. ಹಾವೇರಿ ಅಂತ ಜಾಗದಲ್ಲಿ ಈಗ ಗೃಹಿಣಿಯರೆಲ್ಲ 6,000-7,000 ರೂಪಾಯಿ ಬರೀ ಇದಕ್ಕೆ ಹೋಗ್ತಾರೆ. ಅವ್ರಿಗೆ ಎಂಪ್ಲಾಯ್ಮೆಂಟ್ ಬೇಕಿದೆ. ಇಲ್ಲಿ ನಮ್ಮಲ್ಲಿ ಅದರ ಬಗ್ಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋ ಬಗ್ಗೆ ಯೋಚನೆಗಳು ಮಾಡ್ತಾ ಇಲ್ಲ. ಟೆಕ್ಸ್ಟೈಲ್ ಪಾರ್ಕ್ಗಳನ್ನ 20 ವರ್ಷ ಬೇಕಾ ಒಂದು ಇಂಪ್ಲಿಮೆಂಟ್ ಮಾಡೋದಕ್ಕೆ? ಅದು ಆಮೇಲೆ ಇನ್ನೊಂದು ನೋಡಿದ್ರೆ ಬೆಂಗಳೂರು ಸಿಟಿ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ನೀವು ಟ್ರಾಫಿಕ್ ಕಮ್ಮಿ ಮಾಡೋದ್ರಿಂದ ಬೆಂಗಳೂರು ಸಿಟಿ ಡೆವಲಪ್ ಆಗಲ್ಲ. ಅದಕ್ಕೆ ಪೂರಕವಾದ ಒಂದು ಲಿವ್ಲಿಹುಡ್ ಏನಿದೆ ಅದು ಚೆನ್ನಾಗಿರ್ಬೇಕು, ವಾಸಯೋಗ್ಯ ನಗರ ಆಗಿರಬೇಕು. ರಸ್ತೆಗಳ ಪರಿಸ್ಥಿತಿ ಸರಿ ಇಲ್ಲ. ಮತ್ತೆ ಬೆಂಗಳೂರಿನಲ್ಲಿ ಇರುವಂಥವ್ರಿಗೆ, ನಮ್ಮ ಲೋಕಲ್ ಜನರಿಗೆ ಎಷ್ಟು ಉದ್ಯೋಗ ಸಿಕ್ಕಿದೆ. ಮತ್ತೆ ಇವತ್ತು ನೋಡ್ಕೊಂಡು ಬಂದರೆ
ಇದಕ್ಕೆ ರೀಜನಲ್ ಇಂಬ್ಯಾಲೆನ್ಸ್ ಇದೆಯಲ್ಲ ಅದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಹಳ ಬೇಜಾರಿನ ಸಂಗತಿ ಇದು. ಇವತ್ತಿನ ತನಕ ಉತ್ತರ ಕನ್ನಡದಲ್ಲಿ ಒಂದು ಒಳ್ಳೆ ಸರ್ಕಾರಿ ಆಸ್ಪತ್ರೆ ಇಲ್ಲ. ಕನಿಷ್ಠ ಪಕ್ಷ ಇದನ್ನಾದರೂ ಇದು ಮಾಡ್ಬೋದಾಗಿತ್ತು. ಅದನ್ನ ಕಳೆದ 5 ವರ್ಷಗಳಲ್ಲಿ ಒಂದೂ ಪ್ರಶ್ನೆ ಕೇಳದ ಸಂಸದ ಇದ್ದಾರೆ ಅಲ್ಲಿ. ಲಾಸ್ಟ್ 5 years ಒಂದೇ ಒಂದು ಪ್ರಶ್ನೆ ಕೇಳದ ಸಂಸದ, ಸಚಿವ ಕೂಡ ಆಗಿದ್ರು ಅವರು. ಅಂತ ಒಂದು ಪರಿಸ್ಥಿತಿ ಇದೆ. ಆಮೇಲೆ ಇವನ್ ನನ್ನ ದಕ್ಷಿಣ ಕನ್ನಡ ಜಿಲ್ಲೆ ನೋಡಿದ್ರು ಕೂಡ ಪುತ್ತೂರಿನಲ್ಲಿ ಸರ್ಕಾರಿ ಆಸ್ಪತ್ರೆ ಬೇಕು, ಸರ್ಕಾರಿ ಶಾಲೆ ಬೇಕು ಅಂತ ಹೇಳಿ ಎಷ್ಟೋ ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಅದ್ರ ಬಗ್ಗೆ ಕೂಡ ಗಮನ ಇದು ಮಾಡ್ಕೊಂಡು ಫೈನ್ ಮೇಡಮ್. ಇಲ್ಲಿ ಪ್ರಶ್ನೆ, ಒಂದು ರಾಜ್ಯದ ಅಭಿವೃದ್ಧಿ ಅಂತ ಬಂದಾಗ ಕೇಂದ್ರ ಮತ್ತು ರಾಜ್ಯ ಇಬ್ಬರು ಕೈ ಜೋಡಿಸಿದ್ರೆ ಸಾಧ್ಯ ಮೇಡಮ್. ಇಲ್ಲಿ ಪಾರ್ಟಿಗಳು ಬೇರೆ ಬೇರೆ ಆಗ್ತವೆ ಅಥವಾ ಎಂಜಿನ್ನು ಸೇಮ್ ಇರುತ್ತೆ, ಡಬಲ್ ಇಂಜಿನ್ ಆಗುತ್ತೆ, ಡಬಲ್ ಇಂಜಿನ ಉದ್ಧಾರ ಆಗುತ್ತೆ. ಎಲ್ಲ ಕನಸುಗಳನ್ನು ನಾವು ನೋಡಿದ್ವಿ ಮೇಡಮ್, ಕೇಳಿದ್ವಿ. ಎಲ್ಲವೂ ಸುಳ್ಳಾಯ್ತಲ್ಲ ಮೇಡಮ್. ಯಾರನ್ನು ಹೊಣೆ ಮಾಡೋಣ? ಎಲ್ಲ ಪಾರ್ಟಿ ಸೇರಿಸಿ ಕೇಳ್ತಾ ಇದ್ದೀವಿ. ಈ ರಾಜ್ಯದ ಜನತೆ, ದೇಶದ ಜನತೆ ನೋಡಿದರೆ ಮಾನ್ಯ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡಿದ್ರು. ಪ್ರೊಟೆಸ್ಟ್ ಮಾಡಿದ ಬಳಿಕ ಮಾನ್ಯ ಇವರು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ ಅಲ್ಲಿ ವಿವರವಾಗಿ ಡೀಟೇಲ್ ಆಗಿ ಹೇಳಿದ್ರಲ್ವಾ, IGST ಇಷ್ಟು ಬರುತ್ತೆ, GST ಇಷ್ಟು ಬರುತ್ತೆ, ಸ್ಟೇಟ್ ಟೆಸ್ಟ್ ಇಷ್ಟು ಬರುತ್ತೆ, ಇದರಲ್ಲಿ ಎಲ್ಲವನ್ನು ಡೀಟೇಲ್ ಹೇಳಿದ ಮೇಲೆ ಇವರು ಮತ್ತೆ ಅಲ್ಲಿಗೆ ಸರಿ ಹೋದ್ರಲ್ಲ. ಅದೇನಕ್ಕೆ ಹಾಗಾದ್ರೆ ಜನರಿಗೆ ಸುಳ್ಳು ಹೇಳ್ತಾರೆ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಇನ್ನೊಂದು ವಿಷಯ. ಇವತ್ತು ಬಜೆಟ್ ಅಲ್ಲಿ ಕೇಂದ್ರ 16 ಬೆಳೆಗಳಿಗೆ ನಿಗದಿ ಮಾಡಿದೆ ಅಂತ ಹೇಳ್ತಾರೆ. ಕೇಂದ್ರ 23 ಬೆಳೆಗಳಿಗೆ ನಿಗದಿ ಮಾಡಿದೆ. ಆ ಬಜೆಟ್ ಅಲ್ಲೂ ಅಂತಹ ಒಂದು ಪಾವಿತ್ರ್ಯತೆ ಇರುವಂತಹ ಬಜೆಟ್ ಅಲ್ಲಿ ಕೂಡ ಇಷ್ಟು ಬಜೆಟ್ ಮಂಡಿಸಿದಂತಹ ಸಿದ್ದರಾಮಯ್ಯನವರು ಈ ಬಜೆಟ್ ಅಲ್ಲೂ ಸುಳ್ಳು ಹೇಳ್ತಾರ? 23 ಬೆಳೆಗಳಿಗೆ ನಿಗದಿ ಆಗಿರೋದು ನಿಮ್ಮದೇ ಇದ್ರಲ್ಲಿ ನಿಮಗೂ ಎಲ್ಲರಿಗೂ ಗೊತ್ತಿದೆ, ರಾಜ್ಯಕ್ಕೆ ಗೊತ್ತಿದೆ, ರಾಷ್ಟ್ರಕ್ಕೆ ಗೊತ್ತಿದೆ. ಇವತ್ತಿನ ಬಜೆಟ್ ಅಲ್ಲಿ 16 ಬೆಳೆಗೆ ಕೇಂದ್ರ ಕೊಟ್ಟಿದೆ, ನಿಗದಿ ಆಗಿದೆ, ನಾವು 23ಕ್ಕೆ ಮಾಡ್ತೀವಿ ಅಂದ್ರೆ ಎಷ್ಟು ಹಾಸ್ಯಾಸ್ಪದ ಆಗಿದೆ. ಇದು ಒಂದೇ ಪಾಯಿಂಟ್ ಅಲ್ಲ, ಚಿಕ್ಕದಾಗಿ ಅಗ್ನಿಶಾಮಕದ ಉಪಕರಣಗಳನ್ನು ಕಾರವಾರದಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಇದನ್ನು ಬಜೆಟ್ ಅಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಬಜೆಟ್ ಅಲ್ಲಿ ಹೇಳಿದ್ರೆ ನೀವು ಇದನ್ನ ಟೀಕೆ ಮಾಡ್ತೀರಲ್ಲ ಸರ್. ನಾನು ಮಾತಾಡ್ತೀನಿ ನೀವು ಹೇಳಿದಿರಾ. ನಾನು ನೋಡಿ ಮಾತಾಡ್ತಿದ್ದೀನಿ. ಒಂದೊಂದು ಇಷ್ಟು ಬಜೆಟ್ ಮಂಡಿಸಿದವರು ಜನ ಅವರ ಹತ್ರ ತುಂಬಾ ಎಕ್ಸ್ಪೆಕ್ಟ್ ಮಾಡಿ ಇಟ್ಕೊಂಡಿದೀವಿ. ಒಂದೊಂದು ಎಷ್ಟು ಆ ಬಜೆಟಿನ ಪಾವಿತ್ರ್ಯತೆಯನ್ನು ಕಳೆಗುತ್ತೆ. ಬಜೆಟ್ ಅನ್ನು ಭಾಷಣ ತರ ಮಾಡ್ತಾ ಇದ್ರೆ ನಾವೀಗ ನೋಡಿ ನೋಡ್ತಾನೆ ಇಲ್ಲ. ಇನ್ನ ಅವ್ರ ಬಜೆಟ್ ಆಫ್ ಮಾಡಿ ಅದನ್ನ ಕೇಳ್ತೀರಾ? ಅವ್ರ ಇಷ್ಟ, ಅದು ಮುಖ್ಯಮಂತ್ರಿ ಹಣಕಾಸು ಮಂತ್ರಿ ಅವ್ರು ಹೆಂಗ್ ಹೇಳ್ಬೇಕಂತ ಹೇಳ್ತಾರೆ. ಭಾಷಣ ಮಾಡಕ್ಕಾಗಲ್ಲ ಮುಖ್ಯಮಂತ್ರಿ. ಭಾಷಣ ಮಾಡ್ಲಿ, ಅವರು ಬೇಡ ಅಂತ ಹೇಳಲ್ಲ. ಸಿನಿಮಾ ತೆಗಿತಾರಲ್ಲ ಡೈಲಾಗ್ ಹೇಳಕ್ಕೆ. ಯಾಕ್ರಿ 23 ಬೆಳೆಗಳಾದ 16 ಬೆಳೆ ಅಂತ ಬರ್ಸಿದ್ ಬೇರೆಯವ್ರು ಬರ್ಕೊಟ್ಟು ಅಂತ ಹೇಳ್ತಾರ ಅವರು. 23 ಬೆಳೆಗಳಿಗೆ ನಾವು ನಿಗದಿ ಮಾಡಿದೀವಿ. ಆಫಿಷಿಯಲ್ ಡಾಕ್ಯುಮೆಂಟ್. ಇಡೀ ಇಂಡಿಯಾ, ಇಡೀ ರಾಜ್ಯದ ಜನರು ನೋಡ್ತಾರೆ. ಕೇಳ್ತೀರಾ? ಸುಳ್ಳು ಹೇಳುದೇ ನಿಮ್ಮ ಬುದ್ಧಿನ? ಬೇರೆ ಜನರಿಗೆ ಎಷ್ಟೊಂದು ಸುಳ್ಳು ಹೇಳ್ತೀರಾ? ರಾಜತಾಂತ್ರಿಕವಾಗಿ ಒಳ್ಳೆ ರೀತಿಯಲ್ಲಿ ಲೋಕಸಭೆ ಹೋಗಕ್ಕಾಗಲ್ಲ ಅಂತ ಗೊತ್ತಿದೆ. ಈ ತರ ಸುಳ್ಳು ಪಾಯಿಂಟ್ಸ್ ವೆಲ್ ಟೇಕನ್ ಮೇಡಮ್. ಧರ್ಮಸೇನ ಅವರೇ, ಕಡೆ ನಿಮಿಷಗಳು ಅದಕ್ಕೆ ಕೇಳಿಬಿಡ್ತಿಲ್ಲ ನಾನು ಕ್ವಿಕ್ ಆಗಿ. ಧರ್ಮಸೇನ ಅವರೇ, ಈಗ ಇದೇ MSP ವಿಚಾರಕ್ಕೆ ದೆಹಲಿ ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಬೆಳೆಗಳು ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ. ಪಾಯಿಂಟ್ಸ್ ಬರ್ಕೊಂಡೆ ನಾನು. ಖುಷಿ, ಬೆಳೆಗಳು MSP ಕೊಡೋದಾದ್ರೆ ಖುಷಿ. ಪಾಯಿಂಟ್ ಇರೋದು MSP ಅಲ್ಲ, MSPನ ಕಾನೂನು ಮಾಡಿ, ಕಾಯ್ದೆ ಮಾಡಿ ಅಂತ ಪಾಯಿಂಟ್ ಇರೋದು. ಕಾಯ್ದೆ ಆ್ಯಕ್ಟ್ ಮಾಡಿ ಅಂತ ರೈತರು ಕೂತಿರೋದು. ಇದೇ ಟ್ರಾಜಿಡಿ ಏನು ಅಂತ ಹೇಳಿದ್ರೆ 30,000 ಟಿಯರ್ ಗ್ಯಾಸ್ ಸೆಲ್ಗಳನ್ನು ಪರ್ಚೇಸ್ ಮಾಡಕ್ಕೆ ಹೋಗಿದ್ದಾರೆ. ಈಗ ಯಾರ ಮೇಲೆ ಹೇಳಿ? 30,000 ಟಿಯರ್ ಗ್ಯಾಸ್ ಸೆಲ್ ಇಡೀ ಭಾರತದ ಇತಿಹಾಸದಲ್ಲಿ ನಾನು ಎಂದೂ ಕೇಳದ ನನ್ನ ರೈತರ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ. ಬಟ್ ನೀವು ಒಂದು ಸಂತೋಷ ಏನ್ ಪಡ್ಬೇಕು ಗೊತ್ತಾ ಸರ್? ಮಿಷಿನ್ ಗನ್ಗಳು ತಗೊಂಬಂದು ರೈತರು ಕೊಡ್ತಿದ್ರೆ ಪಾಪ ಇದಾಗಿದೆ. ನಾನು ಯಾವ ರೈತರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾವ ರೈತರಿಗೆ ಒಳ್ಳೇದು ಮಾಡ್ತಿದ್ದೀವಿ ಅಂತ ಮಾತಾಡ್ತಾ ಇದ್ದೀವಿ. ವೈರುಧ್ಯಗಳು ಯಾಕೆ? ರಾಜ್ಯಗಳು ಅಷ್ಟೇನೆ ಬಜೆಟ್ ಓದ್ಕೊಂಡು ಇವ್ರು ಹೋಗೋದು, ಅವರು ಬಜೆಟ್ ಕೊಟ್ಟೆ ಅಂತ ಅವ್ರು ಮಾತಾಡೋದು. ಉದ್ಧಾರ ಯಾವಾಗ ಅಂತ ಸರ್? ಉದ್ಧಾರ ಯಾವಾಗ ಸರ್? ನನಗೆ ಗೊತ್ತಿರುವಾಗ ಇದು ಅಷ್ಟು ಸುಲಭದ, ಈ ದೇಶದ ಭವಿಷ್ಯ ಅಷ್ಟು ಸುಲಭದ ಕೈಯಲ್ಲಿ ಇಲ್ಲ. ಯಾಕೆಂದ್ರೆ ಜನನು ಕೂಡ ಇವ್ರ ಕೈಯಲ್ಲಿ ಕಿತ್ತು ಅವ್ರು ಕೊಟ್ರೆ ಅವನು ಉದ್ಧಾರ ಮಾಡ್ತಾನೆ, ಅವನ ಕೈಯಲ್ಲಿ ಕಿತ್ತು ಇವನ್ ಕೈಯಲ್ಲಿ ಕೊಟ್ರೆ ಉದ್ಧಾರ ಮಾಡ್ತಾನೆ. ಅವನ ಭರವಸೆನಲ್ಲೇ ಬದುಕ್ತಾ ಇದ್ದಾನೆ, ಓಟ್ ಹಾಕ್ತಾ ಇದ್ದಾನೆ. ಸರ್ ಈಗ ನೋಡಿ ಸರ್, ನಂದು ತೆರಿಗೆ ವಿಚಾರದಲ್ಲಿ ಅಲ್ಲ, ನನ್ನ ವಿಚಾರ ಒಂದೇ ಹೇಳ್ಬಿಡ್ತೀನಿ ಸರ್. ಫೈನಲ್ ಹೇಳಿದಿರಿ ಸರ್. ಕಳೆದ 2013ರಿಂದ 2018ರವರೆಗೆ ಮೊನ್ನೆ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು 163 ಭರವಸೆಗಳನ್ನ ಕೊಟ್ಟಿರು ಸರ್. 163 ಕೂಡ ನಾವು ಪೂರೈಸಿ ಇನ್ನೂ 7-8 ನಾವು ಇಂದಿರಾ ಕ್ಯಾಂಟೀನ್ ಆಗಲಿ ಯಾರ ಬಜೆಟ್ ಅಲ್ಲಿ ಹೇಳಿದ್ವಿ, ಈಗ ನಮ್ಮ ಪಕ್ಷದ ಪ್ರಣಾಳಿಕೆ ಸರ್. ನಾನು ನನ್ನೊಂದು ಪ್ರಶ್ನೆ ಇದೆ ಸರ್. ಜನರಲ್ ಆಗಿ ಇದನ್ನ ಇತಿಹಾಸದ ಯಾವ ಪರೀಕ್ಷೆ ಬಗ್ಗೆ ಒಳಪಡಿಸ್ಬಿಡಿ ಇದನ್ನ ಸರ್. ನಮಗೆಲ್ಲ ನಮ್ಮ ರಾಜ್ಯ
ಇಡೀ ದೇಶಕ್ಕೆ ಗೊತ್ತಿರುವಂತೆ ಟ್ಯಾಕ್ಸ್ ಕಟ್ಟೋದ್ರಲ್ಲಿ 2ನೇ ಸ್ಥಾನದಲ್ಲಿ ಇದೆ. ಸೆಕೆಂಡ್ ಪ್ಲೇಸ್. ನೆಕ್ಸ್ಟ್ ಮಹಾರಾಷ್ಟ್ರ. ಹೌದು ಸರ್. ನಿಜ ಅಲ್ವಾ ಸರ್? ಮಹಾರಾಷ್ಟ್ರಗಿಂತ 2ನೇವರು ನಾವು ಟ್ಯಾಕ್ಸ್ ಕಟ್ಟೋರಾದಾಗ ಈ ರಾಜ್ಯವನ್ನು ನಾವೇನಂತ ಕರಿಬೇಕು? ಫಸ್ಟ್ ಡೆವಲಪ್ಮೆಂಟ್ ಆಗಿದ್ರೆ ಮಾತ್ರ ತೆರಿಗೆ ಜಾಸ್ತಿ ಬರೋಕ್ಕೆ ಸಾಧ್ಯ ಸರ್ ಇಟ್ಸ್ ಎ ಡೆವಲಪ್ಡ್ ಸ್ಟೇಟ್ ಅಂತಲೇ ಕರೀಬೇಕು. ಇಟ್ಸ್ ಎ ಡೆವಲಪ್ಡ್ ಸ್ಟೇಟ್ 100%. ಹೌದು. ಇದೇ ವಿಚಾರಕ್ಕೆ ಬಂದಾಗ ನಮಗೆಲ್ಲ ಹಿಂದೆ ಒಂದು ರಾಜ್ಯದ ಮಾಡೆಲ್ ಹೇಳ್ತಾ ಇದ್ರು, ಆ ಮಾಡೆಲ್ ಅಂತೇಳಿ. ಆ ಮಾಡೆಲ್ ಅದ್ಭುತವಾಗಿದ್ದರೆ, ತುಂಬ ಡೆವಲಪ್ಮೆಂಟಲ್ಲಿ ಆಗಿದ್ದರೆ, ಇಡೀ ದೇಶಕ್ಕೆ ಅದು ಮಾದರಿ ಅನ್ನೋದಾಗಿದ್ದರೆ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ನಂಬರ್ 1 ಇರಬೇಕಾಗಿತ್ತು ಆ ರಾಜ್ಯ. ಹೌದು, ನಂಬರ್ 1 ಇರಬೇಕಾಗಿತ್ತು ಸರ್. ದೇಶಕ್ಕೆ ಮಾದರಿ ಅಲ್ವಾ ಅದು? ಅದೇ ಮಾದರಿ ಡೆವಲಪ್ಮೆಂಟ್ ಆಗಿದೆ, ಅದಾಗಿದೆ ಎಲ್ಲ ಹೇಳಿದ ಮೇಲೆ ಅದು ಮಾದರಿ ಆಗಿರಬೇಕಾಗಿತ್ತು. ಅಥವಾ ನೆಕ್ಸ್ಟು UP ಮಾಡಲ್ಲೋ ಗುಜರಾತ್ ಮಾಡಲ್ಲೋ ಮಾತಾಡ್ತಾ ಇದೀವಲ್ವ ಸರ್ ನಾವು. ಇವೆರಡು ರಾಜ್ಯಗಳು ಚೆಕ್ ಮಾಡಿಕೊಂಡು ಇದಕ್ಕೆ ಬರಲ್ಲ, ಮೇಲ್ಗಡೆ ಯಾವ 5 ಸ್ಥಾನಗಳಿಗೂ ಬರಲ್ಲ ಇವರು ಅಂತ ಹೇಳಿದಾಗ ನನ್ನ ಪ್ರಶ್ನೆ ಇರೋದು, ನಾವು ಕಟ್ಟೋ ಟ್ಯಾಕ್ಸು ಅದೇ ಮಾಡೆಲ್ ಸ್ಟೇಟ್ಗೆ ಹೋಗ್ತಾ ಇರೋದು. ಹೌದು, ತಕರಾರಿಲ್ಲ. ಹಾಗಾದರೆ ಇವೆರಡರಲ್ಲಿ ಯಾವ್ದಾರ ಒಂದು ಮಾತ್ರ ಸತ್ಯ ಇರಬೇಕು. ಅದು ಡೆವಲಪ್ಮೆಂಟ್ ಆಗಿರೋ ಸುಳ್ಳು, ಆ ಮಾಡಲ್ಲೇ ದೊಡ್ಡ ಸುಳ್ಳದು. ಡೆವಲಪ್ಮೆಂಟ್ ಆಗಿದ್ರೆ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಹೆಚ್ಚಿನ ನಿಮಗೆ ತೆರಿಗೆ ಬರ್ತಿದೆ ಅಂದರೆ ಸುಳ್ಳು ಯಾವುದು ನಿಜ ಯಾವುದು ಸರ್ ಇದರಲ್ಲಿ? ಸರ್ ಇದರಲ್ಲಿ ನಾನು ಹೇಳ್ತೀನಿ ಕೇಳಿ. ಕರ್ನಾಟಕ ಸೆಕೆಂಡ್ ಪ್ಲೇಸ್ ಇನ್ GST ಕಲೆಕ್ಷನ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಬಟ್ ನೋಡಿದ್ರೆ ಗುಜರಾತ್ ಆಗಲಿ ತಮಿಳ್ನಾಡಾಗಲಿ ನಮಗಿಂತ ಮುಂದೆ ಇದೆ. ಯಾಕೆ ಅವರಿಂದ ಟ್ಯಾಕ್ಸ್ ಕಡಿಮೆ ಬರ್ತಾ ಇಲ್ಲ? ತೆರಿಗೆ ವಂಚನೆ ಮಾಡ್ತಿದಾರಾ? ಚೆಕ್ ಮಾಡಿಸಿ ಅಷ್ಟೇ, ಇನ್ನೇನಿದೆ. ನಾನು ಹೇಳೋದು ನೀವು ಹೇಳ್ತಾ ಪಾಯಿಂಟ್. ಇವಾಗ ಕರ್ನಾಟಕದಲ್ಲಿ ಇರೋ ಹಾನೆಸ್ಟಿ ಬೇರೆ ಕಡೆ ಇಲ್ಲ. ಜನಸಂಖ್ಯೆಯಲ್ಲಿ ಒಂದು honesty, ಜನಸಂಖ್ಯೆ ಎಲ್ಲ ಕಡೆ ಅಷ್ಟೇ. ಕರ್ನಾಟಕ ಹಾನೆಸ್ಟ್ ಆಗಿರೋದ್ರಿಂದ ಸೆಕೆಂಡ್ ರೋಲ್ ಇದೆ. ಇವಾಗ ಗುಜರಾತ್ ಆಗಲಿ ತಮಿಳ್ನಾಡು ಆಗಲಿ ಡೆಲ್ಲಿ ಆಗಲಿ ಎಲ್ಲೋ ಇದೆ ಸರ್. ನಾವು ಪ್ರಾಮಾಣಿಕರು ಪ್ರಾಮಾಣಿಕತೆಗೆ ಯಾವಾಗಲೂ ಅನ್ಲಕ್ಕಿ ಪೀಪಲ್. ಪ್ರಾಮಾಣಿಕರಾಗಿದ್ದರೆ ಸ್ಟ್ರೈಟ್ ಟ್ರೀಸ್ ಆರ್ ಕಟ್ ಫಸ್ಟ್ ಅಂತ ಹೇಳಿ ಸರ್. ನೇರವಾದ ಮರಗಳು ಕಡಿಯೋದು ಅಂತ. ಖಂಡಿತವಾಗಿ ನೀವು ಬಜೆಟ್ ಬಗ್ಗೆ ಕೇಳಿದ್ರಿ, ಯಾರು ಎಷ್ಟು ವರ್ಷ ಎಷ್ಟು ಸಾರಿ ಮಂಡನೆ ಮಾಡಿದಾರೆ ಅದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಪುಟಗಳ ಮಂಡನೆ ಮಾಡಿದಾರೆ ಅದು ಇಂಪಾರ್ಟೆಂಟ್ ಅಲ್ಲ, ಏನು ಮಾತಾಡ್ತಾ ಇದಾರೆ ಇಂಪಾರ್ಟೆಂಟ್ ಅಲ್ಲ, ಯಾಕೆ ಮಾತಾಡ್ತಾ ಇದ್ದಾರೆ, ಎಷ್ಟು ಮಾಡಿದ್ದಾರೆ ಅದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಒಂದು ಬಜೆಟ್ನಲ್ಲಿ ನಾವು ನೋಡಬೇಕಾದ್ರೆ ಒಂದು ಮಿನಿಮಮ್ ಆರ್ಥಿಕ ದೃಷ್ಟಿ ಏನಂತಂದ್ರಪ್ಪ ಅಂದರೆ ಅದಕ್ಕೆ 2 ಪಿಲ್ಲರ್ ಇರ್ತವೆ ಆ ಬಜೆಟ್ಗೆ. ಒಂದು ಅಗ್ರಿಕಲ್ಚರ್, ಇನ್ನೊಂದು ಇಂಡಸ್ಟ್ರಿ. ಉಳಿದವೆಲ್ಲ ಡೆಕೋರೇಟಿವ್, ಬೇರೆ ಬೇರೆ. ಆ ಡೆಕೋರೇಟಿವ್ನೇ ಏನಪ್ಪ ಅಂದ್ರೆ ನೀವು ವಾಲ್ಯೂಮ್ನ ಕಾಸ್ಮೆಟಿಕ್ ಚೇಂಜಸ್ ಕಾಸ್ಮೆಟಿಕ್ ಅಷ್ಟೇ, ಎಲ್ಲ ಸುಮ್ಮನೆ ಅದು ಕೊಡ್ತೀರಾ ಅವೆಲ್ಲ. ಇದರಲ್ಲಿ ಏನು ಹೇಳ್ತಾ ಇದ್ದೀರಿ, ಅದೇನು ಮಾಡ್ತಾ ಇದ್ದೀರಿ ಅಂತ ಇವತ್ತು ನಾನು ಸಿದ್ದರಾಮಯ್ಯನವ್ರಿಗೆ ಕೇಳ್ತೀನಿ. ಇವತ್ತು ನೆಕ್ಸ್ಟು ಒಂದೇ ಒಂದು ಡಿಸ್ಟಿಕ್ ತೋರಿಸ್ರಿ ಡೆವಲಪಿಂಗು ಕರ್ನಾಟಕದಲ್ಲಿ. ಓನ್ಲಿ ಬರೀ ಬೆಂಗಳೂರು ಬರ್ತಾ ಇದೆ. ಅದೇ ಮಹಾರಾಷ್ಟ್ರಕ್ಕೆ ಹೋಗಿರಿ, ಹೋದ್ರೆ ಯಾವುದೇ ಡಿಸ್ಟಿಕ್ಕು 10 ಲಕ್ಷ ಪಾಪ್ಯುಲೇಷನ್ಗೆ ಜಾಸ್ತಿ ಇಲ್ಲ ಕರ್ನಾಟಕದಲ್ಲಿ. ಅಲ್ಲಿ 20 ಲಕ್ಷ 30 ಲಕ್ಷ ಆಗ್ತಾ ಇದೆ. ಅಲ್ಲಿ ಇಂಡಸ್ಟ್ರಿ ಡಿಸೆಂಟ್ರಲೈಸೇಷನ್ ಆಗ್ತಾ ಇದೆ, ಇಲ್ಲಿ ಡಿಸೆಂಟ್ರಲೈಸೇಷನ್ ಆಗ್ತಾ ಇಲ್ಲ. ಯಾಕೆ ಅಂತೇಳಿ ಅದನ್ನ ಬಜೆಟ್ನಲ್ಲಿ ವಿವರಣೆ ಆಗಬೇಕಾಗಿತ್ತು. ಅದು ಆತ್ಮಾವಲೋಕನ ಆಗಬೇಕು. ಥ್ಯಾಂಕ್ ಯು ಗಂಗಾಧರ ಕುಷ್ಟಗಿ ಅವರೇ, ಥ್ಯಾಂಕ್ ಯು ಧರ್ಮಸೇನ ಅವರೇ, ಥ್ಯಾಂಕ್ ಯು ಶ್ರೀನಿವಾಸನ್ ಅವರೇ, ಥ್ಯಾಂಕ್ ಯು ಕಾಂತಿ ಶೆಟ್ಟಿ ಮೇಡಮ್, ಥ್ಯಾಂಕ್ ಯು ದರ್ಶನ್ ಅವರೇ. ಇದರೊಂದಿಗೆ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನೋಡೋಣ ಈ ಒಂದು ಬಜೆಟ್ ವಿಚಾರದಲ್ಲಿ ಬದಲಾವಣೆಗಳಾಗುವಂಥ ಬಜೆಟ್ ಅಥವಾ ಪುಸ್ತಕದಲ್ಲಿ 2024, 2023, 25, 26 ಈ ಥರ ಹೋಗುವಂಥ ಬಜೆಟ್ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.